ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदादिकं। वन्देऽहं श्रीगुरो श्रीयुतापदकमलं श्रीगुरुं वैष्णवांश्च श्रीरूपं सागजातं साकमरघुनाथान्वितं सजीवं साद्वैतं सवधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। हे कृष्णा करुणा सिंधु दीनबंधो जगत्पते गोपेश गोपिका कांता राधा कांता नमोस्ते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री गदाधर श्रीवासादि गौर भक्त वृंदा। हरे कृष्णा 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 हरे हरे। हरे राम 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 हरे हरे। नमः विष्णुपादाय कृष्ण प्रेष्ठाय भूतले श्रीमते भक्ति विकास स्वामिन इति नामिने। हरे कृष्ण। ಎಲ್ರಿಗೂ ಜಗನ್ನಾಥ ಲೀಲೆಯ ಶ್ರವಣಕ್ಕೆ ಸ್ವಾಗತ. ಭಗವಂತನ ಗುಣಗಳನ್ನ ವರ್ಣನೆ ಮಾಡೋದಕ್ಕೆ ಭಗವಂತನೇ ಬಂದ್ರು ಕಂಪ್ಲೀಟ್ ಆಗೋದಿಲ್ಲ ಅಂತೆ. ಭಗವಂತನ ವಿಸ್ತೃತ ರೂಪ ಶೇಷ ಬಲರಾಮ, ಅನಂತ ಹೆಡೆಗಳ ಸಂಕರ್ಷಣ ಅಥವಾ ಶೇಷ ಬಲರಾಮ. ಇವನೇ ಕಾಲ, ಅನಂತ ಹೆಡೆಗಳು, ಅನಂತ ಗುಣಗಳು. ಎಷ್ಟು ಹೊಗಳಿದ್ರು ಭಗವಂತನೇ ವಿಸ್ತೃತ ಎಕ್ಸ್ಪಾನ್ಷನ್ ಆಗಿ ಬಂದ್ರು ಅವನ ಗುಣಗಳನ್ನ ಅವನೇ ಹೊಗಳೋದಕ್ಕಾಗೋದಿಲ್ಲ, ಕಂಪ್ಲೀಟ್ ಆಗೋದಿಲ್ಲ. ಅಂಥದ್ರಲ್ಲಿ ನಾವು ಎಷ್ಟು ಹೇಳಿದ್ರು ನಮಗೆ ತೃಪ್ತಿನೇ ಆಗೋದಿಲ್ಲ, ತೃಪ್ತಿ ಆಗಬಾರ್ದು. ಭಗವಂತ ಲೀಲೆ ಹೇಳೋದಕ್ಕೂ ತೃಪ್ತಿ ಅನ್ನೋದಿರಬಾರ್ದು. ಮುಹುರ್ ಅಹೋ ಇನ್ನು ಬೇಕು. ಮುಹು ಅಂದ್ರೆ ಮತ್ತೆ, ಮುಹುರ್ ಅಹೋ ಇನ್ನು ಬೇಕು. ರಸಿಕ ಭುವಿಬಾಹುಕ. ಹಾಗೆ ಸ್ಟಾಪ್ ಮಾಡೋಣ, ಬೇರೆ ಟಾಪಿಕ್ ತಗೊಳ್ಳೋಣ ಅನ್ಸುತ್ತೆ, ಮತ್ತೆ ಇಲ್ಲ ಮಾಡ್ಬೇಕು, ಇನ್ನು ಲೀಲೆ ಹೇಳಬೇಕು, ಇನ್ನು ಲೀಲೆ ಶ್ರವಣ ಮಾಡಿಸ್ಬೇಕು ಅನ್ನೋದು ಅದು ಒಳಗಿಂದ. ನೋಡೋಣ ಎಷ್ಟು ದಿನ ಭಗವಂತ ಕೃಪೆ ಕೊಡ್ತಾನೆ. ಇವತ್ತು ಇನ್ನೊಬ್ಬ ಶುದ್ಧ ಭಕ್ತನ ಲೀಲೆಗೆ ಹೇಳ. ಈಗ ರಥಯಾತ್ರೆ ಆಯ್ತಲ್ಲ, ರಥಯಾತ್ರೆ ಆದ್ಮೇಲೆ ಮತ್ತೆ ರಿಟರ್ನ್ ರಥಯಾತ್ರೆ ಗುಂಡೀಚೆಯಿಂದ ಮತ್ತೆ ವಾಪಸ್ ಅವರು ರತ್ನ ಸಿಂಹಾಸನಕ್ಕೆ ಬಂದು ಕೂರ್ತಾರೆ. ಅದಕ್ಕೆ ರಿಟರ್ನ್ ರಥಯಾತ್ರಾ ಅಂತ ಹೇಳ್ತಾರೆ. ಅಥವಾ ಅಲ್ಲಿ ಗುಂಡೀಚದಲ್ಲೂ ಭಗವಂತ ದರ್ಶನ ಕೊಡ್ತಾನೆ, ಅದಕ್ಕೆ ಅಡಪ ದರ್ಶನ ಅಂತ ಹೇಳ್ತಾರೆ. ಅದಕ್ಕೆ ಗುಂಡೀಚ ಮಂದಿರ ಅಂತಿದೆ. ಗುಂಡೀಚ ಯಾರು ಗೊತ್ತಲ್ಲ? ರಾಜ ಇಂದ್ರದ್ಯುಮ್ನ ಪತ್ನಿ. ಯಾರು ಜಗನ್ನಾಥನ ಪುರಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ನೋ ಆ ರಾಜ ಇಂದ್ರದ್ಯುಮ್ನ, ಅವನ ಹೆಂಡತಿ ಹೆಸರು ಗುಂಡೀಚ. ಜಗನ್ನಾಥಪುರಿಯಲ್ಲಿ 2 ಮುಖ್ಯ ದೇವಸ್ಥಾನಗಳಿವೆ. ಒಂದು ಜಗನ್ನಾಥ ಮಂದಿರ, ಇನ್ನೊಂದು ಗುಂಡೀಚ ಮಂದಿರ. ಸೊ ಗುಂಡೀಚ ಮಂದಿರಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಲೀಲೆ, ಭಕ್ತನಿಗೆ ಸಂಬಂಧಪಟ್ಟಿದ್ದ ಲೀಲೆ. ಒಬ್ಬ ಶುದ್ಧ ಭಕ್ತ ಇರ್ತಾನೆ, ಭಗವಂತ ಜಗನ್ನಾಥನ ಶುದ್ಧ ಭಕ್ತ. ಅವನು ಎಲ್ಲ ತೀರ್ಥಯಾತ್ರೆಗಳನ್ನ, ತೀರ್ಥಕ್ಷೇತ್ರಗಳನ್ನ ದರ್ಶನ ಮಾಡಿಕೊಂಡು ಇಡೀ ದೇಶಾದ್ಯಂತ ಕೊನೆಯಲ್ಲಿ ಜಗನ್ನಾಥಪುರಿಗೆ ಬರ್ತಾನೆ. ಕೊನೆ ತಾಣ ನಮಗೆ ಜಗನ್ನಾಥಪುರಿನೇ. ನೀವು ಯಾವ ದೇವಸ್ಥಾನದಿಂದ ಸುತ್ಕೊಂಡು ಎಲ್ಲಾ ಕಡೆ ಸುತ್ಕೊಂಡು ಕೊನೆಗೆ ಬಂದ್ರೆ ಅದು ಜಗನ್ನಾಥಪುರಿಗೆ ಬರಬೇಕು. ಯಾಕಂದ್ರೆ ಚತುರ್ಧಾಮಗಳಲ್ಲಿ 4 ಯುಗಗಳಿಗೆ 4 ಧಾಮಗಳು: ಬದ್ರಿ, ರಾಮೇಶ್ವರಂ, ದ್ವಾರಕಾ, ಜಗನ್ನಾಥಪುರಿ. ಒಂದೊಂದು ಯುಗಕ್ಕೆ. ಸತ್ಯಯುಗದಲ್ಲಿ ಬದ್ರಿಕಾಶ್ರಮ, ಅದು ಬದ್ರಿನಾಥ. ತ್ರೇತಾದಲ್ಲಿ ರಾಮೇಶ್ವರಂ, ದ್ವಾಪರದಲ್ಲಿ ದ್ವಾರಕಾಪುರಿ, ಮತ್ತು ಕಲಿಯುಗದಲ್ಲಿ ಜಗನ್ನಾಥಪುರಿ. ದ್ವಾರಕಾಪುರಿ, ಜಗನ್ನಾಥಪುರಿ. ಜಗನ್ನಾಥಪುರಿ ಕಲಿಯುಗದಲ್ಲಿ ಕೊನೆಯ ಆಶ್ರಯ ಜಗನ್ನಾಥ. ಓಕೆ, ಎಲ್ಲಾ ಕಡೆ ಸುತ್ಕೊಂಡು ಕೊನೆಗೆ ಅವನು ಜಗನ್ನಾಥಪುರಿಗೆ ಬರ್ತಾನೆ. ಅಲ್ಲೇ ವಾಸ ಮಾಡ್ಕೊಂಡು ಇರ್ತಾನೆ, ಅಲ್ಲೇ ಸೆಟ್ಲ್ ಆಗ್ತಾನೆ. ಪ್ರತಿದಿನ ಹೋಗೋದು, ಜಗನ್ನಾಥನ ದರ್ಶನ ಮಾಡೋದು, ಇದು ಅವನ ನಿತ್ಯ ಕಾಯಕ ಆಗಿತ್ತು. ಬರೀ ಮಂದಿರದಲ್ಲಿ ಮಾತ್ರ ಅವನು ದರ್ಶನ ಮಾಡ್ತಿಲ್ಲ, ತನ್ನ ಹೃದಯದಲ್ಲೂ ಕೂಡ ದರ್ಶನ ಮಾಡ್ತಾ ಇದ್ದ. ಮಂದಿರದಲ್ಲಿ ದರ್ಶನ ಮಾಡ್ಬೋದು, ಬಟ್ ಹೃದಯದಲ್ಲಿ ದರ್ಶನ ಮಾಡೋದು ತುಂಬಾ ಕಷ್ಟ.
ಭಗವಂತ ಹೃದಯದಲ್ಲಿ ಕಾಣಿಸೋದಿಲ್ಲ, ತುಂಬಾ ಅಪರೂಪ, ತುಂಬಾ ಕಷ್ಟ. ಆದ್ರೆ ಈ ಭಕ್ತ ತನ್ನ ಹೃದಯದಲ್ಲೂ ಭಗವಂತನ ದರ್ಶನ ಮಾಡ್ತಾ ಇರ್ತಾನೆ. ಎಂದಿನಂತೆ ಪ್ರತಿ ವರ್ಷ ಜಗನ್ನಾಥನ ಒಂದು ಮಹಾ ಉತ್ಸವ ಆಗುತ್ತೆ. ಯಾವುದದು? ರಥಯಾತ್ರೆ. ಈ ರಥಯಾತ್ರೆ ಬಗ್ಗೆ ಅಲ್ಲಿಂದ ಶುರು ಆಯ್ತಲ್ಲ ನಮ್ಮ ಲೀಲೆ, ರಥಯಾತ್ರೆ ಸಮಯದಿಂದ. ರಥಯಾತ್ರೆಗೆ ಮುಂಚಿನ ದಿನ ಒಂದು ಲೀಲೆ ಹೇಳಿದ್ವಿ. ಜಗನ್ನಾಥನ ರಥ ಎಳೆಯೋದಕ್ಕೆ ದೇವತೆಗಳು ಕೂಡ ಬಂದಿರ್ತಾರೆ ಅಂತ. ಅದು ವಿಶ್ವದ ಹಬ್ಬ, ಬ್ರಹ್ಮಾಂಡದ ಹಬ್ಬ. ಅದು ಸಕಲ ಬ್ರಹ್ಮಾಂಡಗಳ ಎಲ್ಲಾ ದೇವತೆಗಳು ಬಂದಿರ್ತಾರೆ ರಥಯಾತ್ರೆ ದಿನ. ಪ್ರತಿ ವರ್ಷದಂತೆ ಜಗನ್ನಾಥ ತನ್ನ ಅಣ್ಣ ಮತ್ತೆ ತಂಗಿ ಜೊತೆ ಬರ್ತಾನೆ ಆಚೆ, ಬಲರಾಮ ಮತ್ತೆ ಸುಭದ್ರ ದೇವಿ, ಅವನ ಸೇವಕ ಸುದರ್ಶನ. ರಥಯಾತ್ರೆ ಸಮಯದಲ್ಲಿ ಏನಾಗುತ್ತೆ, ಪುರಿ ದೇವಸ್ಥಾನದಿಂದ ಅಂದ್ರೆ ರತ್ನ ಸಿಂಹಾಸನದಿಂದ ಭಗವಂತ ಗುಂಡಿಚ ಮಂದಿರಕ್ಕೆ ಹೋಗ್ತಾನೆ. ಜಗನ್ನಾಥ ಮಂದಿರಿಗೆ ಏನ್ ಹೇಳ್ತೀವಿ? ನೀಲಾಚಲ ಅಂತ ಹೇಳ್ತಾರೆ. ಜಗನ್ನಾಥ ಟೆಂಪಲ್ ಎಲ್ಲಿದೆ ಆ ಜಾಗವನ್ನ ನೀಲಾಚಲ ಅಂತ ಹೇಳ್ತಾರೆ. ಗುಂಡಿಚ ಇರೋ ಜಾಗನ ಸುಂದರಾಚಲ ಅಂತ ಹೇಳ್ತಾರೆ. ಜಗನ್ನಾಥ ದೇವಸ್ಥಾನ ಇರೋ ಜಾಗ ನೀಲಾಚಲ, ಗುಂಡಿಚ ಇರೋ ಜಾಗ ಸುಂದರಾಚಲ. ಜಗನ್ನಾಥ ದೇವಸ್ಥಾನದಲ್ಲಿ ಅಂದ್ರೆ ಪುರಿನಲ್ಲಿ ಭಗವಂತ ಎಲ್ಲಿ ಕೂತಿರ್ತಾನೆ? ರತ್ನ ಸಿಂಹಾಸನ ಅಂತ ಹೇಳ್ತಾರೆ, ಅದು ರತ್ನವೇದಿ ಅಂತ ಹೇಳ್ತಾರೆ. ರತ್ನ ಸಿಂಹಾಸನ ಅಥವಾ ರತ್ನವೇದಿ. ಅದೇ ಜಗನ್ನಾಥ ಗುಂಡಿಚದಲ್ಲಿ ಕೂತಿರ್ತಾನೆ ಒಂದು ವಾರ, ಅದಕ್ಕೆ ಮಹಾವೇದಿ ಅಂತ ಹೇಳ್ತಾರೆ. ಆ ಕೂತ್ಕೊಳ್ಳೋ ಜಾಗ, ಭಗವಂತ ಕೂತ್ಕೊಳ್ಳೋ ಜಾಗ. ಇಲ್ಲಂದಲ್ಲಿ ಕೂರಿಸಬಾರ್ದು ಭಗವಂತನ, ಜಾಗ ಇದ್ದ ಕಡೆ ಕೂರಿಸ್ಬಿಡ್ಬಾರ್ದು, ಇಲ್ಲಿ ಕೂತ್ಕೋಪ್ಪ ಅಂತ. ಇಲ್ಲ, ಭಗವಂತ ಕೂತ್ಕೊಳ್ಳೋಕೆ ಒಂದು ಜಾಗ ಅಂತಿದೆ. ಅದಕ್ಕೆ ನಾವು ಮನೆಯಲ್ಲಿ ನಮ್ಮ ಆಲ್ಟರ್, ನಮ್ಮ ದೇವಸ್ಥಾನ ಹೇಗೆ ಸೆಟಪ್ ಮಾಡ್ಬೇಕು, ಅದಕ್ಕೊಂದು ರೂಲ್ಸ್ ಇದೆ. ಎಲ್ಲಿ ಜಾಗ ಇದೆ ಅಲ್ಲಿ ಮಳೆ ಹೊಡೆದ್ಬಿಟ್ಟು ನೇತಾಕ್ಬಿಡೋದಲ್ಲ ಭಗವಂತನ, ಹಂಗೆ ನೇತಾಕ್ಬಾರ್ದು. ಅವನಿಗೇನು ಎಲ್ಲಿದ್ರು ಇರ್ತಾನೆ, ಅವನಿಗೇನು ತೊಂದರೆ ಇಲ್ಲ. ಬಟ್ ನಮಗೆ ಅವನಿಗೆ ಇಷ್ಟ ಆಗಲ್ಲ ಅಷ್ಟೇನೆ. ಅದಕ್ಕೆ ರತ್ನವೇದಿ ಮತ್ತೆ ಮಹಾವೇದಿ ಆ ಜಾಗದಲ್ಲಿ ಅಂದ್ರೆ ಭಗವಂತನ ಕೂರ್ಸಕ್ಕೆ ಒಂದು ಜಾಗ ಅಂತಿದೆ. ಕೆಳಗಡೆ ಎಲ್ಲಿ ಭಗವಂತ ಕೂತ್ಕೊಳ್ತಾನಲ್ಲ ಪುರಿ ಜಗನ್ನಾಥಲ್ಲಿ, ಅದರ ಕೆಳಗೆ ಕೋಟ್ಯಾಂತರ ಶಾಲಿಗ್ರಾಮ ಶಿಲೆಗಳಿದೆ. ರತ್ನ ಸಿಂಹಾಸನದ ಕೆಳಗೆ ಭಗವಂತನ ಅಲ್ಲಿ ಕೂರಿಸ್ಬೇಕು. ಓಕೆ, ರತ್ನ ಸಿಂಹಾಸನ. ಹೆಸರು ನೆನಪಿಲ್ಲ ಅಂದ್ರೆ ತೊಂದರೆ ಇಲ್ಲ, ಸುಮ್ಮನೆ ನೀವು ಲೀಲೆ ಶ್ರವಣ ಮಾಡಿ. ನೆನಪಿದ್ರೆ ಓಕೆ, ನೆನಪಿಲ್ಲ ಅಂದ್ರೆ ತೊಂದರೆ ಇಲ್ಲ. ಭಗವಂತ ಜಗನ್ನಾಥ ಕೂತ್ಕೊಳ್ಳೋ ಜಾಗ ಅದು ರತ್ನ ಸಿಂಹಾಸನ ಅಥವಾ ರತ್ನವೇದಿ. ಗುಂಡಿಚದಲ್ಲಿ ಕೂತ್ಕೊಳ್ಳೋ ಜಾಗ ಮಹಾವೇದಿ. ಜಗನ್ನಾಥ ಮತ್ತೆ ದ್ವಾರಕ ಬೇರೆ ಬೇರೆ ಅಲ್ಲ, ಪುರಿ ಜಗನ್ನಾಥ ಮತ್ತೆ ದ್ವಾರಕ ಬೇರೆ ಬೇರೆ ಅಲ್ಲ, ಗುಂಡಿಚ ಮತ್ತೆ ವೃಂದಾವನ ಬೇರೆ ಅಲ್ಲ. ಅದಕ್ಕೆ ಜಗನ್ನಾಥ ಪುರಿ ವೃಂದಾವನ ಎರಡು ಸಮಾನ, ಸಾಮ್ಯ ಇದೆ. ಕಲಿಯುಗದಲ್ಲಿ ನಾವು ಅದನ್ನ ಜಗನ್ನಾಥ ಪುರಿ ಅಂತ ಹೇಳ್ತೀವಿ, ಆದ್ರೆ ಅದು ಸನಾತನವಾಗಿ ವೃಂದಾವನ ಧಾಮ ಆಗಿದೆ. ಎಲ್ಲಿ ಭಗವಂತ ಪ್ರಕಟ ಆಗ್ತಾನೆ ಅದು ಸುಂದರಾಚಲ. ಭಗವಂತ ಪ್ರಕಟ ಆಗಿದ್ದು ಗುಂಡಿಚಾದಲ್ಲಿ, ಗುಂಡಿಚಾ ಇಲ್ಲಿದೆ ಅಲ್ಲ ಟೆಂಪಲ್, ಅಲ್ಲಿ ಭಗವಂತ ಪ್ರಕಟ ಆಗಿದ್ದು ಅಂದ್ರೆ ಅವನ ಬರ್ತ್ ಪ್ಲೇಸ್. ಅದು ಸ್ನಾನಯಾತ್ರೆ ಮಾಡ್ತೀವಲ್ಲ, ಅದು ಜಗನ್ನಾಥನ ಬರ್ತ್ ಡೇ. ಎಲ್ಲಿ ಜಗನ್ನಾಥ ಪ್ರಕಟ ಆದ ಅದು ಬರ್ತ್ ಪ್ಲೇಸ್, ಅದಕ್ಕೆ ಸುಂದರಾಚಲ, ಅದೇ ಗುಂಡೀಚ. ಗುಂಡೀಚ ಮಂದಿರ ಜಗನ್ನಾಥನ ಬರ್ತ್ ಪ್ಲೇಸ್. ಅವನು ವರ್ಷಕ್ಕೊಂದ್ಸಲ ಹೋಗ್ತಾನೆ ಅಲ್ಲಿಗೆ. ಯಾವಾಗ? ರಥಯಾತ್ರೆ ಸಮಯದಲ್ಲಿ. ಆ ಮಂಟಪ ಇದೆಯಲ್ಲ, ಎಲ್ಲಿ ಗುಂಡಿಚದಲ್ಲಿ ಭಗವಂತನ ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಭಗವಂತ ಕೂತ್ಕೊಳ್ತಾರಲ್ಲ, ಅದಕ್ಕೆ ಅಡಪ ಮಂಟಪ ಅಂತ ಹೇಳ್ತಾರೆ. ಅಡಪ ಮಂಟಪ. ಆ ಮಂಟಪದಲ್ಲಿ ಹೋಗಿ ಕೂತ್ಕೊಳ್ತಾನೆ ಭಗವಂತ. ಈಗ ನಾವು ರಥ ಹೇಳ್ಕೊಂಡ್ ಬಂದವಲ್ಲ, ಗುಂಡಿಚ ಮಂದಿರಕ್ಕೆ ಹೋಗ್ತದಿಲ್ಲ, ಅಲ್ಲಿ ಹೋದ್ಮೇಲೆ ಅವರನ್ನ ಜಗನ್ನಾಥ ಮತ್ತೆ ಬಲದ ಸುಭದ್ರನ ಅಡಪ ಮಂಟಪದಲ್ಲಿ ಕೂರಿಸ್ತಾರೆ. ಅಲ್ಲಿ ಅವನು ದರ್ಶನ ಕೊಡ್ತಾನೆ. ಜಗನ್ನಾಥದಲ್ಲಿ ದರ್ಶನ ಇಲ್ಲ, ಗುಂಡೀಚದಲ್ಲಿ ದರ್ಶನ. ಅಡಪ ದರ್ಶನ, ಅದಕ್ಕೆ ಅಡಪ ದರ್ಶನ ಅಂತ ಹೇಳ್ತಾರೆ. ಪ್ರತಿ ವರ್ಷ ಭಗವಂತ ರಥ ಸಮಯದಲ್ಲಿ 7 ದಿನ ಆ ಗುಂಡಿಚ ಮಂದಿರದಲ್ಲಿ ಇರ್ತಾನೆ. ರಥಯಾತ್ರಾ ಅಥವಾ ಗುಂಡಿಚ ಯಾತ್ರ, ರಥಯಾತ್ರಾ ಅಥವಾ ಗುಂಡಿಚ ಯಾತ್ರೆ. ಅವಾಗ ಯಾರನ್ನು ಪುರಿ ದೇವಸ್ಥಾನದಲ್ಲಿ ದರ್ಶನಕ್ಕೆ ಬಿಡೋದಿಲ್ಲ. ಇದು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅಲ್ಲಿ ಭಗವಂತನ ಇಲ್ವಲ್ಲ, ಅಲ್ಲಿಂದ ಗುಂಡಿಚಾಕ್ ಬಂದ್ಬಿಟ್ಟಿದ್ದಾನೆ, ಮತ್ತೆ ದರ್ಶನ ಯಾರಿಗೆ? ಇಲ್ಲ, ದರ್ಶನ ಇಲ್ಲ.
ಈ ಭಕ್ತ ಇರ್ತಾನಲ್ಲ, ಈ ಭಕ್ತನಿಗೆ ಒಂದು ಅನುಮಾನ ಬರುತ್ತೆ. ಏನ್ ಅನುಮಾನ ಬರುತ್ತೆ? ಅಲ್ಲ, ಪುರಾಣಗಳಲ್ಲಿ ಹೇಳುತ್ತೆ, ಶಾಸ್ತ್ರದಲ್ಲಿ ಹೇಳುತ್ತೆ, ಗೋಲೋಕ ಏವ ನಿವಸತಿ ಅಖಿಲಾತ್ಮ ಭೂತೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನಾನು ನನ್ನ ಧಾಮವನ್ನ ಬಿಟ್ಟು ಆ ಕಡೆ ಈ ಕಡೆ ಹೋಗೋದಿಲ್ಲ, ನಾನು ಇಲ್ಲೇ ಫಿಕ್ಸ್ ಆಗ್ಬಿಟ್ಟಿರ್ತೀನಿ. ಗೋಲೋಕ ಏವ ನಿವಸತಿ, ರೆಸಿಡೆಂಟ್, ಪರ್ಮನೆಂಟ್ ಅಡ್ರೆಸ್. ಪರ್ಮನೆಂಟ್ ಅಡ್ರೆಸ್ ಬೇರೆ, ರೆಸಿಡೆನ್ಸ್ ಅಡ್ರೆಸ್ ಬೇರೆ ಇರುತ್ತಲ್ಲ. ಈಗ ಪರ್ಮನೆಂಟ್ ಅಡ್ರೆಸ್ ಯಾವ್ದೋ ಊರಲ್ಲಿ ಇರುತ್ತೆ, ಇಲ್ಲಿ ಯಾವ್ದೋ ಬಾಡಿಗೆ ಮನೆ ಅಡ್ರೆಸ್ ಕೊಟ್ಟಿರ್ತಾರೆ. ಆದ್ರೆ ಜಗನ್ನಾಥನ ಪರ್ಮನೆಂಟ್ ಅಡ್ರೆಸ್ ಯಾವುದು? ಗೋಲೋಕ. ಅಲ್ಲಿ ಬಿಟ್ಟು ಹೋಗೋದೇ ಇಲ್ಲ ಅವನು. ಅದು ಜಗನ್ನಾಥಪುರಿ ಶಾಶ್ವತ ಧಾಮ, ಭಗವಂತನ ಶಾಶ್ವತ ಧಾಮ. ಇಲ್ಲಿಂದ ಹೆಂಗ್ ಹೋಗ್ತಾನೆ ಜಗನ್ನಾಥ? ಹೋಗೋದಿಲ್ಲ. ಇದು ಭಕ್ತನ ನಂಬಿಕೆ. ಎಷ್ಟು ಸ್ಟ್ರಾಂಗ್ ಆಗಿ ನಂಬಿದ್ದ ಅಂದ್ರೆ, ನಾವು ಭಗವಂತನ ಎಷ್ಟು ನಂಬುತ್ತೀವಿ ಅದಕ್ಕೆ ತಕ್ಕಂಗೆ ಭಗವಂತ ಲೀಲೆ ಮಾಡ್ತಾನೆ. ಕಂಬದಲ್ಲಿ ಇದ್ದಾನೆ, ಹೌದು ಇದ್ದಾನೆ, ನನ್ನ ನಂಬಿಕೆ ಇದೆ, ಕಂಬದಲ್ಲಿ ಬರ್ತಾನೆ ಭಗವಂತ. ನೀರಲ್ಲಿದ್ದಾನೆ ಭಗವಂತ, ಹೌದು ನಂಬ್ತೀನಿ, ನೀರಿಂದ ಬರ್ತಾನೆ ಭಗವಂತ. ಈಗ ರತ್ನ ಸಿಂಹಾಸನದಲ್ಲಿ ಭಗವಂತ ಇಲ್ಲ, ಗುಂಡಿಸದಲ್ಲಿದ್ದಾನೆ, ಇಲ್ಲ, ರತ್ನ ಸಿಂಹಾಸದಲ್ಲಿ ಇದ್ದಾನೆ, ತೋರಿಸ್ತೀನಿ ನಾನು ಅಲ್ಲಿದ್ದೀನಿ ಅಂತ. ಭಕ್ತನ ನಂಬಿಕೆಗೆ ಯಾವತ್ತೂ ಭಗವಂತ ಮೋಸ ಮಾಡುವುದಿಲ್ಲ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತನ ನಂಬಿಕೆ ನಾಶ ಆಗ್ಬಾರದು. ಇದು ಭಕ್ತನಿಗೋಸ್ಕರ ಮಾಡೋ ಲೀಲೆ ಭಗವಂತ. ಜ್ವರ ಬರುತ್ತಲ್ಲ, ಲೀಲೆ. ಸ್ನಾನಯಾತ್ರೆ ಸಮಯದಲ್ಲಿ ಭಗವಂತನಿಗೆ ಜ್ವರ ಬರುತ್ತೆ. ಜ್ವರ ಬಂದಾಗ ಭಗವಂತನಿಗೆ ಅಲ್ಲಿ ಸೇವೆ ಇರೋದಿಲ್ಲ, ದರ್ಶನ ಇರೋದಿಲ್ಲ. ಯಾಕೆ? ಭಗವಂತ ತನ್ನ ಆಪ್ತ ಸೇವಕರಲ್ಲಿ ಸೇವೆ ತಗೊಳ್ತಾ ಇರ್ತಾನೆ. ಆಪ್ತ ಸೇವಕರು, ಅಂತರಂಗ ಸೇವಕರು. ಭಗವಂತನಿಗೂ ಕೂಡ ಅಂತರಂಗ ಸೇವಕರಿದ್ದಾರೆ. ನಾ ಹೇಳಿದಲ್ಲ, ಪಂಡಾಸ್ ಅವರು ಭಗವಂತನ ಅಂತರಂಗ ಸೇವಕರು. ನೋಡಕ್ ನಮಗೆ ಮನುಷ್ಯರ ತರ ಕಾಣಿಸ್ತಾರೆ, ನಮಗೆ ಮನುಷ್ಯರ ತರ ಕಾಣಿಸ್ತಾರೆ, ಆದ್ರೆ ಭಗವಂತನಿಗೆ ಅವರು ಅಂತರಂಗ ಸೇವಕರು. ಇದು ಸ್ನಾನಯಾತ್ರೆ ಆದ್ಮೇಲೆ ಭಗವಂತನಿಗೆ ಜ್ವರ ಬರೋ ಸಮಯ. 15 ದಿನ ಭಗವಂತ ದರ್ಶನ ಕೊಡೋದಿಲ್ಲ, ಅವಾಗ ಅವನು ಅಲಾರನಾಥಲ್ಲಿ ಇರ್ತಾನೆ. ಈಗ ಈ ಭಕ್ತನಿಗೆ ಹೇಗಪ್ಪ 15 ದಿನ ಕಳೆಯೋದು? ನಾನು ಪ್ರತಿದಿನ ಹೋಗ್ತಾ ಇದ್ದ ದರ್ಶನ ಮಾಡೋದಕ್ಕೆ. ಪ್ರತಿದಿನ ಚೈತನ್ಯ ಮಹಾಪ್ರಭುಗಳು ಅದೇ ರೀತಿ ಮಾಡ್ತಾರೆ. ಸ್ನಾನಯಾತ್ರೆ ಸಮಯದಲ್ಲಿ ಭಗವಂತನಿಗೆ ಜ್ವರ ಬಂದಾಗ ಚೈತನ್ಯ ಮಹಾಪ್ರಭು ದಿನ ಹೋಗಿ ನೋಡ್ತಾ ಇದ್ರು, ದರ್ಶನ ಮಾಡ್ತಾ ಇದ್ರು. ಆದ್ರೆ ಇಲ್ಲ ಅಂತ ಕೇಳಿದಾಗ ಅವರಿಗೆ ದುಃಖ ಆಗುತ್ತೆ. ಅವಾಗ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾರೆ. ಅಂದ್ರೆ ಏನು? ಆ ಭಾವದಲ್ಲಿ, ಮಹಾಭಾವದಲ್ಲಿ. ಅವಾಗ ಭಗವಂತ ಹೇಳ್ತಾನೆ, ಭಗವಂತನಿಗೆ ಹೇಳ್ತಾನೆ ಚೈತನ್ಯ ಮಹಾಪ್ರಭುಗಳಿಗೆ, ನಾನು ಅಲಾರನಾಥಲ್ಲಿ ನಿಮ್ಗೆ ದರ್ಶನ ಕೊಡ್ತೀನಿ ಅಂತ. ಆಗ ಓಡ್ತಾರೆ, ಮೈ ಬಿಸಿ, ಎಷ್ಟು ಕಾವಿರುತ್ತೆ ಆ ಭಾವದಲ್ಲಿ, ಅದೆಲ್ಲ ನೋಡ್ಬೋದು ನಾವು ಅಲಾರನಾಥಲ್ಲಿ. ಹಾಗೆ ಭಾವ ಮುಖ್ಯ. ಈ ಭಕ್ತ ಹೇಗೆ ಕಳೆಯೋದು 15 ದಿನ? ಹೇಗೆ ನಾನು ಭಗವಂತನ ಬಿಟ್ಟಿರೋದು ಅಂತೇಳಿ ದುಃಖ ಆಗುತ್ತೆ ಅವನಿಗೆ. ಅಂದ್ರೆ ಭಗವಂತನ ರಥಯಾತ್ರೆಯಲ್ಲಿ ಕೂರಿಸಿದಾಗ ಗುಂಡಿಚಾಗ ಹೋಗ್ತಾನಲ್ಲ, ಆ ಸುಂದರವಾದ ರಥವನ್ನು ಅಲಂಕಾರ ಮಾಡಿ, ಆಗ ಭಕ್ತನಿಗೆ ಬೇಜಾರಾಗುತ್ತೆ. ಅಯ್ಯೋ, ಜಗನ್ನಾಥ ತನ್ನ ರತ್ನ ಸಿಂಹಾಸನ ಬಿಟ್ಟು ಹೋಗ್ತಾ ಇದ್ದಾನಲ್ಲ ಅಂತ. ಆದ್ರೆ ಅವ್ನ ನಂಬಿಕೆನೆ ಬಂದಿಲ್ಲ. ಹೆಂಗ್ ಸಾಧ್ಯ ಇದು? ಭಗವಂತ ತನ್ನ ಜಾಗವನ್ನ ಬಿಟ್ಟು ಎಲ್ಲೋ ಬೇರೆ ಕಡೆ ಹೋಗ್ತಾನೆ ಅಂದ್ರೆ ಇದು ಹೇಗ್ ಸಾಧ್ಯ? ಹೇಗೆ ತನ್ನ ದೇವಸ್ಥಾನ, ತನ್ನ ಧಾಮವನ್ನ ಬಿಟ್ಟೋಗಕ್ಕಾಗತ್ತೆ ಅವನು? ಪುರಾಣಗಳು ಹೇಳುತ್ತೆ, ನಾನು ಯಾವತ್ತು ನನ್ನ ಧಾಮವನ್ನ ಬಿಟ್ಟು ಹೋಗೋದಿಲ್ಲ, ನನ್ನ ಭಕ್ತರನ್ನ ಯಾವತ್ತು ಬಿಟ್ಟು ಹೋಗೋದಿಲ್ಲ, ಮಹಾಪ್ರಳಯ ಆದ್ರೂ ನಾನು ಸಿದ್ಧನಾಗಿರ್ತೀನಿ. ಶಾಸ್ತ್ರಗಳು ಹೇಳುತ್ತೆ. ಅದ್ರ ಮೇಲೆ ನಂಬಿಕೆ ಅವನಿಗೆ. ಯಾವ ಕಾಲಕ್ಕೂ ಭಗವಂತ ತನ್ನ ಜಾಗವನ್ನ ಬಿಟ್ಟು ಹೋಗೋದಿಲ್ಲ. ಮಹಾಪ್ರಳಯದಾಗ್ಲೂ ನಾನು ಇಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಆದ್ರೆ ಭಕ್ತನಿಗೆ ಕನ್ಫ್ಯೂಷನ್ ಆಯ್ತು, ಹೇಗ್ ಸಾಧ್ಯ ಇದು? ಸರಿ ಆಯ್ತು, ಮತ್ತೆ ವಿಮರ್ಶೆ ಮಾಡೋಣ. ಏನಂತ?
ಇವಾಗ ರಥದಲ್ಲಿ ಕೂತಿದ್ದಾನೆ ಸಿಂಹಾಸನದಲ್ಲಿ ಭಗವಂತ. ಡೋರ್ ಕ್ಲೋಸ್ ಆಗಿದೆ. ಯಾವುದು ಜಗನ್ನಾಥಪುರಿ ಕ್ಲೋಸ್ ಆಗಿರುತ್ತೆ, ಮೊದಲ ದರ್ಶನ ಇಲ್ಲ. ಸರಿ, ನಾನು ನೋಡ್ಲೇಬೇಕು ಭಗವಂತನ. ನನ್ನ ನಂಬಿಕೆ ಸುಳ್ಳಾಗಬಾರದಲ್ವಾ? ಹಾಗಾಗಿ ಜಗನ್ನಾಥ ರತ್ನ ಸಿಂಹಾಸನದಲ್ಲಿ ಇರಬೇಕು. ಸರಿ, ಒಂದಿನ ಏನ್ ಮಾಡ್ತಾನೆ, ಜಗನ್ನಾಥ ಗುಂಡಿಚ ಯಾತ್ರೆ ಶುರು ಮಾಡ್ದ. ಅಲ್ಲಿ ಯಾರು ಇಲ್ಲ. ಎಲ್ಲಿ? ರತ್ನ ಸಿಂಹಾಸನದಲ್ಲಿ, ದೇವಸ್ಥಾನದಲ್ಲಿ ಯಾರು ಇಲ್ಲ. ಒಂದು ರಾತ್ರಿ ಆ ಭಕ್ತ ಶ್ರೀಮದ್ ಭಾರಿ ಬರ್ತಾನೆ. ಒಳಗೆ ಹೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಗ್ತಂದ್ರೆ ಜಸ್ಟ್ ಅವಾಗ ತಾನೇ ಪ್ಯಾಂಡಿ ಉತ್ಸವ ಆಯ್ತು, ಜಗನ್ನಾಥನ ರಥದಲ್ಲಿ ಕೂರಿಸಿದ್ರು, ರಥಯಾತ್ರೆ ಶುರು ಆಯ್ತು. ಎಲ್ಲ ಹೋಗ್ಬಿಟ್ರು ರಥದಿಂದ. ಸಾವಿರಾರು ಜನ, ಲಕ್ಷಾಂತರ ಜನ ಜಗನ್ನಾಥನ ಜೈ ಜಗನ್ನಾಥ ಘೋಷಣೆ ಹಾಕೊಂಡು ಹೊರಟ್ರು. ಗ್ರ್ಯಾಂಡ್ ರೋಡ್ ಅಲ್ಲಿ ಪೂರ್ತಿ ಜನ, ಲಕ್ಷಾಂತರ ಜನ ಹೋಗ್ತಾ ಇದ್ರೆ, ಆದ್ರೆ ಇವನು ಮಾತ್ರ ಅಲ್ಲಿ ಉಳ್ಕೊಂಡು ದೇವಸ್ಥಾನದಲ್ಲಿ. ಮನ್ಸಲ್ಲಿ ಏನೋ ಒಂದು ಇದೆಯಲ್ಲ ಅವನಿಗೆ ಆಸೆ, ಜಗನ್ನಾಥ ಹಿಂಗ್ ಹೋಗ್ತಾನೆ, ಅವನು ಹೋಗ್ಬಾರ್ದಲ್ವಾ ಜಗನ್ನಾಥ? ಅವನು ಎಲ್ಲಾ ಕಡೆ ಇರ್ತೀನಿ ಅಂತ ಹೇಳ್ತಾನೆ, ನಾನು ರತ್ನ ಸಿಂಹಾಸನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾನೆ. ಮತ್ತೆ ನನ್ಗೆ ಅಂದ್ರೆ ಈ ಲೀಲೆ ಏನ್ ಮಾಡ್ತಾನೆ ಅಂದ್ರೆ, ಒಂದು ಸಣ್ಣ ಲೀಲೆ ಇದು, ಆದ್ರೆ ಭಕ್ತನ ನಂಬಿಕೆಯನ್ನ ಸುಳ್ಳಾಗಿಸ್ಬಾರ್ದು. ಅವನು ಎಷ್ಟು ನಂಬಿರ್ತಾನೆ ಭಗವಂತನ ಭಕ್ತ, ಆ ನಂಬಿಕೆಯನ್ನ ಸುಳ್ಳಾಗಿಸ್ಬಾರ್ದು. ಅದಕ್ಕೋಸ್ಕರ ಒಂದ್ ಸಣ್ಣ ಲೀಲೆ ಮಾಡ್ಬೇಕು. ಎಲ್ಲ ರಥದಿಂದ ಹೋಗ್ಬಿಟ್ರು, ಆ ಭಕ್ತ ಮಾತ್ರ ಅಲ್ಲೇ ಉಳ್ಕೊಂಡ್ಬಿಡ್ತಾನೆ. ಸರಿ, ರಥ ಎಲ್ಲ ಮುಂದಕ್ಕೆ ಹೋಗ್ತಾನೆ ಆಯ್ತು. ರತ್ನ ಸಿಂಹಾಸನ ಕಡೆ ಹೋಗ್ಬೇಕು ಅಂತ ಆಸೆ ಆಯ್ತು ಅವನಿಗೆ, ನೋಡೋಣ ಅಲ್ಲಿ ಇದಾನ ಇಲ್ವಾ ಅಂತ. ಇನ್ನು ಮನ್ಸಲ್ಲ ಅದೇ ಇದೆ ಅವನಿಗೆ, ಹೆಂಗ್ ಸಾಧ್ಯ? ಮಹಾಪ್ರಳಯ ಆದಾಗ್ಲೂ ಭಗವಂತ ತನ್ನ ಜಾಗ ಬಿಟ್ಟು ಹೋಗಲ್ಲ ಅಂತ ಹೇಳ್ತೇನೆ, ಮತ್ತೆ ಹೆಂಗ್ ಸಾಧ್ಯ ಇದು? ಅವ್ನು ಯಾವ ಕಾಲಕ್ಕೂ ರತ್ನವೇದಿ ಬಿಟ್ಟು ಹೋಗೋದಿಲ್ಲ, ಅದು ರತ್ನ ಸಿಂಹಾಸನ. ಇವನ್ಗೇನನ್ಸುತ್ತೆ, ಜನ ಭಗವಂತನ ಕರ್ಕೊಂಡು ಹೋಗ್ತಾ ಇಲ್ಲ, ಅವನ ಮರದ ರೂಪವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಆದ್ರೆ ನಿಜವಾದ ಜಗನ್ನಾಥ ಇಲ್ಲೇ ಇದ್ದಾನೆ ಅಂತ ನಮ್ಗೆ ಬಂತು. ಏನನ್ಸ್ತು ಅವನಿಗೆ, ಭಕ್ತನಿಗೆ? ಇವರು ರಥದಲ್ಲಿ ಜಗನ್ನಾಥನ್ ಕರ್ಕೊಂಡು ಹೋಗ್ತಾ ಇಲ್ಲ, ಜಗನ್ನಾಥನ ಮರದ ರೂಪವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಉತ್ಸವ ಮೂರ್ತಿ ಅಂತ ಹೇಳ್ತೇವಲ್ವಾ, ಬೇರೆ ದೇವಸ್ಥಾನಗಳಲ್ಲಿ ಉತ್ಸವ ಮೂರ್ತಿ ಅಂತ ಸಪರೇಟ್ ಇಟ್ಟಿರ್ತಾರೆ. ಉತ್ಸವ ಮೂರ್ತಿ ಪೂಜೆ ಮಾಡೋ ವಿಗ್ರಹಗಳಲ್ಲೇ ಇರ್ತಾರೆ. ಆದ್ರೆ ಅರ್ಚಾ ವಿಗ್ರಹಗಳನ್ನು ಅಥವಾ ಏನು ಏನ್ ಹೇಳ್ತಾರೆ ಅದಕ್ಕೆ, ಉತ್ಸವ ಮೂರ್ತಿಗಳನ್ನು ಕರ್ಕೊಂಡು ಹೋಗ್ತಾರೆ ಬೇರೆ ದೇವಸ್ಥಾನಗಳಲ್ಲಿ. ಆದ್ರೆ ಜಗನ್ನಾಥ ಹಂಗಲ್ಲ, ತಾನೇ ಬರ್ತಾನೆ. ಇಲ್ಲಿ ಉತ್ಸವ ಮೂರ್ತಿ ಇಲ್ಲ, ಇಲ್ಲಿ ತಾನೇ ಎದ್ದು ಬರ್ತಾನೆ. ಈ ಭಕ್ತನಿಗೆ ಅನುಮಾನ ಶುರು ಆಯ್ತು, ಇವರು ಮೋಸ್ಟ್ಲಿ ಮರದ ರೂಪವನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅನ್ಸುತ್ತೆ, ಆದ್ರೆ ನಿಜವಾದ ಜಗನ್ನಾಥ ಅಲ್ಲೇ ಕೂತಿರ್ತಾನೆ. ಈ ತರ ಯೋಚನೆ ಮಾಡ್ತಾ ಮನೆಗೆ ಬರ್ತಾನೆ ಅವನು. ಮತ್ತೆ ಯೋಚನೆ ಮಾಡ್ತಾನೆ, ಇಲ್ಲ, ನಾನು ದರ್ಶನ ಮಾಡ್ಬೇಕು ಜಗನ್ನಾಥಂದು. ಒಂದ್ ವೇಳೆ ಜಗನ್ನಾಥ ರತ್ನ ಸಿಂಹಾಸನ ಬಿಟ್ಟು ಹೋಗಿದ್ದಾನೆ ಅಂತ ಅಂದ್ರೆ ದರ್ಶನ ಇರೋದಿಲ್ಲ. ಅವನ ದರ್ಶನ ಅಲ್ಲಿ ಸಿಗುತ್ತೆ, ಎಲ್ಲಿ? ಗುಂಡಿ ಚಮಂದ್ರಲ್ಲಿ ಸಿಗುತ್ತೆ. ಒಂದ್ ವೇಳೆ ಅವನು ಯೋಚನೆ ಮಾಡೋದು ನೋಡಿ, ಒಂದ್ ವೇಳೆ ಜಗನ್ನಾಥ ರತ್ನ ಸಿಂಹಾಸನ ಇಲ್ಲ ಅಂದ್ರೆ ಅಲ್ಲಿ ಇರ್ತಾನೆ. ಡಿಸ್ಟರ್ಬ್ ಆಯ್ತು ಅವನಿಗೆ. ಪ್ರತಿದಿನ ಹೋಗಿ ನೋಡ್ತಾ ಇದ್ದವನು ಅವತ್ತಿಲ್ಲ ಅಂದಾಗ ಅವನಿಗೆ ಮನ್ಸಿಗೆ ಒಂಥರ ಕಸಿವಿಸಿ ಆಗುತ್ತೆ. ಸರಿ, ಸಮಾಧಾನ ಮಾಡ್ಕೊಂಡು ಭಗವಂತನೇ ಕುರಿತು ಧ್ಯಾನ ಮಾಡ್ತಾ ಇದ್ದಾನೆ. ಏನ್ ಧ್ಯಾನ ಮಾಡ್ತಾನೆ? ಜಗನ್ನಾಥ ರತ್ನ ಸಿಂಹಾಸನಲ್ಲಿ ಕೂತಿದ್ದಾನೆ ಅಂತ ಧ್ಯಾನ ಮಾಡ್ತಾನೆ. ಭಗವಂತ ಕಾಣಿಸ್ಕೊಳ್ತಾನೆ ಹೃದಯದಲ್ಲಿ. ಆದ್ರೆ ಅವನು ರತ್ನ ಸಿಂಹಾಸನಲ್ಲಿ ವಿರಾಜಮಾನ ಆಗೋದು ಕಾಣಿಸುತ್ತೆ ಅವನಿಗೆ. ಅಂದ್ರೆ ಜಗನ್ನಾಥ ರತ್ನ ಸಿಂಹಾಸನಲ್ಲಿ ಕೂತಿದ್ದಾನೆ. ಸರಿ, ಎಲ್ರು ಹೊರಟ್ರು. ಈ ಭಕ್ತ ಬರ್ತಾನೆ. ಹೃದಯದಲ್ಲಿ ಕಾಣಿಸ್ತಲ್ಲ ಅವನಿಗೆ, ರತ್ನ ಸಿಂಹಾಸದಲ್ಲಿ ಕೂತಿರೋದು ಭಗವಂತ ಅವನಿಗೆ ಹೃದಯದಲ್ಲಿ ಕಾಣಿಸುತ್ತೆ. ಸರಿ, ನೋಡೇ ಬಿಡೋಣ ಅಂತ ದೇವಸ್ಥಾನಕ್ಕೊಳಗೆ ಬರ್ತಾನೆ, ಪುರಿಯೊಳಗೆ. ಅಲ್ಲಿ ಇರೋದಿಲ್ಲ, ಖಾಲಿ ಇರ್ತದೆ. ಸರಿ, ಪ್ರದಕ್ಷಿಣೆ ಆಗ್ತಾನೆ. ಇದನ್ನ ಏನು ರತ್ನ ಸಿಂಹಾಸನ ಪ್ರದಕ್ಷಿಣೆ ಆಗ್ತಾ ಇದ್ದಾನೆ. ಅಲ್ಲಿಂದ ಒಬ್ಬ ದೈತ್ಯಾಕಾರದ ಒಬ್ಬ ಕಪ್ಪು ಮನುಷ್ಯ ಪ್ರಕಟ ಆಗ್ತಾನೆ. ಎಲ್ಲಿ? ರತ್ನ ಸಿಂಹಾಸನದಲ್ಲಿ, ಗರ್ಭಗುಡಿಲಿ.
ಗರ್ಭಗುಡಿಲಿ ಒಬ್ಬ ದೈತ್ಯಾಕಾರದ ಮನುಷ್ಯ ಕಾಣಿಸ್ಕೊಳ್ತಾನೆ. ನೋಡಕ್ಕೆ ಭಯಂಕರವಾಗಿರುತ್ತೆ. ಇವನ್ ಭಯ ಆಯ್ತು. ಕೇಳ್ತಾನೆ, ಯಾರು ನೀನು ಅಂತ. ನೀನ್ ಯಾರು ಅಂತ ಕೇಳ್ತೀಯ, ನೀನ್ ಯಾರು ಅಂತ ಕೇಳ್ತಾನ ಅವನು. ನಾನು ಭಗವಂತ ನೋಡಕ್ ಬಂದಿದ್ದು, ರತ್ನ ಸಿಂಹಾಸದಲ್ಲಿ ಇದಾನ ಇಲ್ವಾ ಅಂತ ನೋಡಕ್ ಬಂದೆ, ದರ್ಶನ ಮಾಡಕ್ ಬಂದೆ. ಅವನು ಜೋರಾಗಿ ನಗುತ್ತಾನೆ. ಯಾರು ಆ ಕಪ್ಪು ಮನುಷ್ಯ. ಯಾವಾಗ ಅವ್ರು ಹೇಳ್ತಾರೆ, ಜಗನ್ನಾಥ ಯಾವಾಗ ರತ್ನ ಸಿಂಹಾಸನ ಇರೋದಿಲ್ಲ, ಅಂದ್ರೆ ಗುಂಡೀಚದಲ್ಲಿ ಇರ್ತಾನೆ, ಆಗ ನಾನು ರತ್ನ ಸಿಂಹಾಸನವನ್ನ ಕಾಯುವಂತಹ ಸೇವಕ. ನನ್ನನ್ನ ಭೈರವ ಅಂತ ಕರೀತಾರೆ. ಭೈರವ ಯಾರು? ಭಗವಂತನ ಸೇವಕ, ಜಗನ್ನಾಥನ ಸಿಂಹಾಸನವನ್ನ ಕಾಯುವಂತಹ ಸೇವಕ. ನಿನಗೆ ದರ್ಶನ ಬೇಕು ಅಂದ್ರೆ ಗುಂಡಿಚ ಮಂದಿರಕ್ಕೆ ಹೋಗು, ಅಲ್ಲಿ ನಿನಗೆ ದರ್ಶನ ಕೊಡ್ತಾನೆ. ಸರಿ, ವಾಪಸ್ ಬಂದ ಮನೆಗೆ ಭಕ್ತ. ಅವನಿಗೆ ಆ ಅನುಮಾನ ಇತ್ತಲ್ಲ, ಭಗವಂತ ಸಿಂಹಾಸನ ಕೂತಿರ್ತಾನೆ ಅನ್ನೋದು. ಬಟ್ ಭಗವಂತನ ಕಾಣಿಸಿಲ್ಲ, ಸಿಂಹಾಸನ ಕಾಣಿಸಿಲ್ಲ ಅವನಿಗೆ, ಬಟ್ ಹೃದಯದಲ್ಲಿ ಕಾಣಿಸ್ದ. ಸರಿ, ತನ್ನ ಆಶ್ರಮಕ್ಕೆ ಬರ್ತಾನೆ. ಬಂದಾಗ ಅವನ ನಿದ್ರೆಯಲ್ಲಿ ಒಂದು ಪ್ರಖರವಾದ ಬೆಳಕು ಕಾಣಿಸುತ್ತೆ. ಕಣ್ಬಿಟ್ಟು ನೋಡ್ತಾನೆ ಜಗನ್ನಾಥನ ಆ ರೂಪ. ಭಕ್ತನಿಗೆ ಹೇಳ್ತಾನೆ, ನಾನು ಈಗ ಅಡಪ ಮಂಟಪದಲ್ಲಿದ್ದೀನಿ ಅಂತ ಹೇಳ್ತಾನೆ ಜಗನ್ನಾಥ. ಅಂದ್ರೆ ರತ್ನಸಿಂಹದಲ್ಲಿ ಇಲ್ಲ, ನಾನು ಅಡಪ ಮಂಟಪದಲ್ಲಿ ಇದ್ದೀನಿ. ಅಡಪ ಮಂಟಪ ಅಂದ್ರೆ ಗುಂಡೀಚ ಮಂದಿರದಲ್ಲಿ. ನೀನು ಅಲ್ಲಿ ನನ್ನ ದರ್ಶನ ಮಾಡ್ಬೋದು. ಅಡಪ ಮಂಟಪ ನನ್ನ ಜನ್ಮಸ್ಥಾನ, ಬರ್ತ್ ಪ್ಲೇಸ್. ನಾನು ನನ್ನ ನಿತ್ಯ ಪಾರ್ಷದರ ಸೇವೆಯನ್ನು ತಗೋಬೇಕು. ಈಗ ಅಡಪ ಮಂಟಪ ಉದ್ದೇಶ ಏನಂದ್ರೆ, ಅಡಪ ಮಂಟಪಕ್ಕೆ ಎಲ್ರಿಗೂ ದರ್ಶನ ಇಲ್ಲ. ಅಲ್ಲಿ ಭಗವಂತನ ಶುದ್ಧ ಭಕ್ತರಿಗೆ ಮಾತ್ರ ದರ್ಶನ. ಶುದ್ಧ ಭಕ್ತರು ಭಗವಂತ ಆಯ್ಕೆ ಮಾಡ್ತಾನೆ ಯಾರಿಗೆ ನಾನು ದರ್ಶನ ಕೊಡ್ಬೇಕು ಅಂತ. ಅದರಲ್ಲಿ ಈ ಭಕ್ತನು ಒಬ್ಬ. ಅದು ಒಂಥರ ಪ್ರೈವೇಟ್ ರೂಮ್ ಜಗನ್ನಾಥನಿಗೆ. ಕನ್ಸಲ್ ಬಂದು ಹೇಳ್ತಾನೆ, ಅಲ್ಲಿ ನನ್ನ ನಿತ್ಯ ಸೇವಕರು, ನಿತ್ಯ ಪಾರ್ಷದರು ನನ್ನ ಸೇವೆಯಲ್ಲಿ ತೊಡಗಿರ್ತಾರೆ. ಅಲ್ಲಿಗೆ ಬಂದು ನೀನು ನನ್ನ ದರ್ಶನವನ್ನ ಮಾಡುವ. ಅವನಿಗೆ ಖುಷಿ ಆಯ್ತು. 15 ದಿನ ಹೇಗೆ ದರ್ಶನ ಇರೋದು ಅಂತ ಯೋಚನೆ ಮಾಡ್ತಾ ಇದ್ದ. ಭಗವಂತ ಅವನಿಗೆ ಆ ದರ್ಶನದ ಅವಕಾಶ ಮಾಡಿಕೊಟ್ಟ. ಅವಾಗ ಭಗವಂತ ಹೇಳ್ತಾನೆ, ಯಜ್ಞ ಅಂದ್ರೆ ಭಗವಂತನ ರಕ್ಷಣೆ ಮಾಡುವಂತ ಯಾಜ್ಞಿಕರು ಇರ್ತಾರಲ್ಲ, ಭಗವಂತ ಸೇವೆ ಮಾಡುವಂತ ಯಾಜ್ಞಿಕರು. ನಾನು ಪ್ರತಿ ವರ್ಷಕ್ಕೊಂದ್ಸಲ ನಾನು ರಥಯಾತ್ರೆ ಸಮಯದಲ್ಲಿ ಬರ್ತೀನಿ. ಆ ಸಮಯದಲ್ಲಿ ಯಾರು ಅಡಪ ಮಂಟಪದಲ್ಲಿ ಅಡಪ ದರ್ಶನ ಮಾಡ್ತಾರೆ ಅವ್ರಿಗೆ ನನ್ನ ಧಾಮ, ನಿತ್ಯ ಧಾಮ ಪ್ರಾಪ್ತಿಯಾಗುತ್ತೆ. 9 ದಿನಕ್ಕೆ ಭಗವಂತ ಅಲ್ಲಿ ಹೋಗಿರ್ತಾನೆ. ಅವಾಗ ನೀಲಾಚಲ ಅಂದ್ರೆ ಜಗನ್ನಾಥಪುರಿ ಖಾಲಿ ಇರುತ್ತೆ. ಆಗ ಎಲ್ಲಾ ದೇವತೆಗಳು, ಭಗವಂತ ಹೇಳೋ ಮಾತು, ಎಲ್ಲಾ ದೇವತೆಗಳು ತಮ್ಮ ತಮ್ಮ ರಥದಲ್ಲಿ ಕೂತು ನನ್ನ ದರ್ಶನ ಮಾಡಕ್ಕೆ ಇಲ್ಲಿಗೆ ಬರ್ತಾರೆ. ಅವಾಗ ಆ ಜಾಗ ಖಾಲಿ ಇರುತ್ತಲ್ಲ, ಅಲ್ಲಿ ಭೈರವ ಆ ಜಾಗವನ್ನ ರಕ್ಷಣೆ ಮಾಡ್ತಿರ್ತಾನೆ. ಅದಕ್ಕೆ ಅಡಪ ನಾವು ಜಗನ್ನಾಥಪುರಿ ದರ್ಶನ ಮಾಡೋದು ಎಷ್ಟು ಶ್ರೇಷ್ಠನೋ, ಅದಕ್ಕಿಂತ ಹೆಚ್ಚು ಶ್ರೇಷ್ಠ ಗುಂಡಿಚ ಮಂದಿರ. ಆದ್ರೆ ಗುಂಡಿಚ ಮಂದಿರ ಯಾವಾಗಲೂ ಓಪನ್ ಇರೋದಿಲ್ಲ, ವರ್ಷಕ್ಕೆ 9 ದಿನ. ಸುಮ್ಮನೆ ನಾವು ಆಚೆ ನಿಂತ್ಕೊಂಡು ಗುಂಡಿಚ ಮಂದಿರ ದರ್ಶನ ಮಾಡ್ಕೊಂಡು ಬಂದ್ರೆ ನಮ್ಮ ಭೌತಿಕ ಕ್ಲೇಶಗಳು ನಾಶ ಆಗುತ್ತೆ. ಆದ್ರೆ ಭೌತಿಕ ಕ್ಲೇಶ ನಾಶ ಆಗ್ಬೇಕು ಅನ್ಕೊಂಡು ಹೋದ್ರೆ ಮತ್ತೆ ಜಾಸ್ತಿ ಆಗುತ್ತೆ. ಭಗವಂತನ ದರ್ಶನ ಹೇಗೆ ಮಾಡ್ಬೇಕು? ಪ್ರೀತಿಯಿಂದ ಮಾಡ್ಬೇಕು. ಭಗವಂತನ ನೋಡ್ಬೇಕು ಅಂತ ಮಾಡ್ಬೇಕು. ಈಗ ನಮ್ಮ ಮನೆಗೆ ಯಾರಾದ್ರೂ ನೆಂಟರು ಬರ್ತಾರೆ ಅಂತ ಇಟ್ಕೊಳ್ಳಿ. ಅವರು ಏನು ಬಂದಿದ್ದು ಅಂತ ಕೇಳಿದ್ರೆ, ಇಲ್ಲ ನಿಮ್ಮನ್ನ ನೋಡ್ಬೇಕು ಅನ್ಸ್ತು, ಸ್ವಲ್ಪ ಸಾಲ ಬೇಕಾಗಿತ್ತು ಅದಕ್ಕೋಸ್ಕರ ಬಂದೆ, 1,000 ರೂಪಾಯಿ ಸಾಲ ಬೇಕಾಗಿತ್ತು ಅದಕ್ಕೋಸ್ಕರ. ಓ, ನಮ್ಮನ್ನ ನೋಡಕ್ ಬಂದಿಲ್ವಾ ಹಾಗಾದ್ರೆ ನೀವು ಅನ್ಸಲ್ವಾ ಅವ್ರ ಮನ್ಸಲ್ಲಿ? ಸಾಲ ಬೇಕಾಗಿತ್ತು ಅದಕ್ಕೆ ಬಂದ್ರ? ಅವಾಗ ಅವ್ರಿಗೆ ಬೇಜಾರಾಗತ್ತೆ, ಹೌದಾ? ಕೊಡ್ಬೇಕು ಅಂತ ಇದ್ದಿದ್ದು ಮನ್ಸಲ್ಲಿ ಹೋಗ್ಬಿಡುತ್ತೆ. ಅವಾಗ ಏನೇ ಇರ್ಬೋದು,
ಪ್ರೀತಿಯಿಂದ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಭಗವಂತನಿಗೆ. ಆದ್ರೆ ಏನೋ ಕಾಮನೆ ಹೊತ್ಕೊಂಡು ಬಂದ್ರೆ ಭಗವಂತನಿಗೆ ಅಷ್ಟೇ ಬೇಜಾರು ಅನ್ಸುತ್ತೆ. ನನ್ಮೇಲೆ ಪ್ರೀತಿಯಿಂದ ಬಂದಿಲ್ಲ ಇವರು ಅಂತ. ಕಡಪ ದರ್ಶನ ಮಾಡೋದು ನಾವು ನಮ್ಮ ಕ್ಲೇಶಗಳನ್ನ ನಾಶ ಮಾಡ್ಕೋಬೇಕು ಅಂತಲ್ಲ, ಭಗವಂತ ಕೊಡ್ತಾನೆ ಅದನ್ನ. ನಮಗೆ ಏನ್ ಬೇಕು ಭಗವಂತ ಕೊಡ್ತಾನೆ. ಆದ್ರೆ ನಮ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತ ಹೋಗ್ಬಾರ್ದು. ಎಂತ ಬ್ರಹ್ಮಹತ್ಯೆ ದೋಷ ಇದ್ರೂ ಭಗವಂತ ಅದನ್ನ ತೀರಿಸ್ಬಿಡ್ತಾನೆ. ಯಾರು ಆ 9 ದಿನದಲ್ಲಿ ಭಗವಂತ ಅಡಪ ದರ್ಶನ ಮಾಡ್ತಾರೆ, ಅವರೆಲ್ಲ ಭೌತಿಕ ಕ್ಲೇಶಗಳನ್ನ ತಾನಾಗಿ ನಿವಾರಣೆ ಮಾಡಿ ಅವರಿಗೆ ಭಕ್ತಿ ಪ್ರಾಪ್ತಿ ಆಗೋ ತರ ಮಾಡ್ತಾನೆ. ಇಷ್ಟು ಹೇಳಿದ್ಮೇಲೆ ಜಗನ್ನಾಥ ಅಪರ್ಕಟ ಆಗ್ಬಿಡ್ತಾನೆ ಕನಸಿಂದ. ಈ ಅಡಪ ಮಂಟಪದ ವೈಭೋಗ ಇದರ ಮಹತ್ವನ ತಿಳ್ಕೊಂಡು ಆ ಭಕ್ತ ತುಂಬಾ ಆನಂದ ಆಯ್ತು. ಅಟ್ಲೀಸ್ಟ್ ನನಗೆ ಅಲ್ಲಾದ ದರ್ಶನ ಕೊಡ್ತಾನಲ್ಲ ಅಂತ ಸರಿ ದರ್ಶನ ಕೊರಟ. ಜಗನ್ನಾಥನ ದರ್ಶನ ಕೊರಟ, ಗುಂಡಿಚ ಮಂದಿರ ಕೊರಟ. ಅಲ್ಲೊಂದು ಮಠ ಇದೆ, ಅದಕ್ಕೆ ಇಂದ್ರಸ್ವಾಮಿ ಮಠ ಅಂತ. ಅಲ್ಲೊಂದು ಇಂದ್ರಸ್ವಾಮಿ ಮಠ. ಆಮೇಲೆ ಒಂದು ಲಂಡಿ ಮಾತಾ ಮಠ ಅಂತಿದೆ, ಅದೊಂದು ಲೀಲೆ, ಲಂಡಿ ಮಾತಾ ಮಠ. ಹೀಗೆ ಒಂದು ಸಣ್ಣ ಲೀಲೆ. ಆದ್ರೆ ಭಗವಂತ ಭಕ್ತರ ಆಸೆಗಳನ್ನ ಹೆಂಗ್ ಬೇಕಾದ್ರೂ ಈಡೇರಿಸ್ತಾನೆ. ನಾವ್ ಏನ್ ಆಸೆ ಅಂದ್ರೆ ನಮ್ಮ ಭೌತಿಕ ಆಸೆ ಅಲ್ಲ, ಭಗವಂತನಿಗೆ ಸಂಬಂಧಪಟ್ಟಂಗೆ ಅಲೌಕಿಕ ಆಸೆಗಳು ಏನಿದ್ರು ಅದನ್ನ ಭಗವಂತ ನೆರವೇರಿಸ್ಕೊಡ್ತಾನೆ. ಅಂದ್ರೆ ಏನು ಆಸೆ ಇಟ್ಕೊಂಡು ಹೋಗ್ಬಾರ್ದು ಅಷ್ಟೇ, ಅದ್ರ ಮಹತ್ವ ತಿಳ್ಕೊಬೇಕು ಅಷ್ಟೇ. ನಾವು ಜಗನ್ನಾಥ ಪುರಿ, ಗುಡ್ಡೀಶ ಮಂದಿರ, ಅಲಾರನಾಥ ಅದು ಸಾಮಾನ್ಯ ದೇವಸ್ಥಾನಗಳ ತರ ಅಲ್ಲ. ಅದು ಸಾಮಾನ್ಯ ದೇವಸ್ಥಾನಗಳಲ್ಲಿ ಏನಾಗುತ್ತೆ, ನಾವೇನೋ ಆಸೆ ಇಟ್ಕೊಂಡು ಹೋಗ್ತೀವಿ, ನಮ್ಗೆ ಅದು ಬೇಕಿದ್ ಬೇಕು ಅಂತ ಆಸೆ ಇಟ್ಕೊಂಡು ಹೋಗ್ತೀವಿ, ಭೌತಿಕ ಆಸೆಗಳು, ಅದನ್ನ ತೀರಿಸ್ಬೋದು. ಆದ್ರೆ ಭಗವಂತ ಹಂಗಲ್ಲ, ಏನು ಆಸೆ ಇಟ್ಕೊಳ್ದೆ ಹೋದ್ರೆ ಭಗವಂತ ಎಲ್ಲ ತೀರಿಸ್ತಾನೆ. ನಾವು ಫಸ್ಟ್ ಅದಕ್ಕೆ ನಮ್ಮ ಪಾಪಗಳನ್ನ ನಾಶ ಮಾಡ್ಕೊಳ್ಳೋಕೆ ದೇವರ ದರ್ಶನ ಮಾಡ್ಕೋಬೇಕು ನಾವೇ. ಮತ್ತೆ ಏನೋ ಭೌತಿಕ ಆಸೆ ಇಟ್ಕೊಂಡು ಹೋಗ್ಬಾರ್ದು. ಅವ್ನ ಆಸೆ ಏನಿತ್ತು, ರತ್ನ ಸಿಂಹಾಸನ ನೋಡ್ಬೇಕು, ಕಾಣಿಸ್ದ ಭಗವಂತ ಹೃದಯದಲ್ಲಿ ಕಾಣಿಸ್ತಾನೆ. ನಾವು ಫಸ್ಟ್ ಹೃದಯದಲ್ಲಿ ಭಗವಂತ ಇದ್ದಾನೆ ನಾನು ಹುಡುಕ್ಬೇಕು. ಅಲ್ಲಿ ಕಾಣಿಸ್ದೇ ಇದ್ದಾಗ, ನಮ್ಗೆ ಅಷ್ಟು ಯೋಗ್ಯತೆ ಅರ್ಹತೆ ಇಲ್ಲದೇ ಇದ್ದಾಗ ನಾವು ಭಗವಂತನ ಅರ್ಚಾ ವಿಗ್ರಹಕ್ಕೆ ದರ್ಶನಕ್ಕೆ ಹೋಗ್ತೀವಿ. ನಾವು ಫಸ್ಟ್ ನಮ್ಮ ಪ್ರಯತ್ನ ಹೃದಯದಲ್ಲಿ ಕಾಣೋ ತರ ಮಾಡ್ಬೇಕು. ಖಂಡಿತ ಆ ಕೃಪೆ ಕೊಡ್ತಾನೆ ಭಗವಂತ, ಕಾಣಿಸ್ತಾನೆ, ಹೃದಯದಲ್ಲಿ ಕಾಣಿಸ್ತಾನೆ, ಯಾವ್ದೋ ಒಂದು ರೂಪದಲ್ಲಿ ಹೇಗೋ ಕಾಣಿಸ್ತಾನೆ. ಬಟ್ ನಮ್ಗೆ ನಂಬಿಕೆ ಇರ್ಬೇಕಷ್ಟೇ, ಪೂರ್ಣ ಪ್ರಮಾಣದ ನಂಬಿಕೆ ಇರ್ಬೇಕು. ಇನ್ನೊಂದು ಚಿಕ್ಕ ಲೀಲೆ ಹೇಳ್ಬಿಡ್ತೀನಿ ಇವತ್ತಿಗೆ. ಸಣ್ಣ ಸಣ್ಣ ಲೀಲೆಗಳಿವೆಲ್ಲ. ಒಬ್ಬ ಮುದುಕಿ, ಅಂದ್ರೆ ಅವಳು ತುಂಬಾ ಭಕ್ತೆ ನೋಡಿ. ಅಂದ್ರೆ ಭಗವಂತನ ಪುತ್ರ ಭಾವದಲ್ಲಿ, ಅಂದ್ರೆ ವಾತ್ಸಲ್ಯ ಭಾವದಲ್ಲಿ ಭಕ್ತಿ ಮಾಡೋರು ಎಷ್ಟು ಚೆನ್ನಾಗಿ ಆನಂದಿಸಿರ್ತಾರೆ ಅಂತ. ಜಗನ್ನಾಥನ ತನ್ನ ಮಗ ಅನ್ನೋ ಭಾವನೆಯಲ್ಲಿ ಪ್ರೀತಿ ಮಾಡ್ತಿರ್ತಾಳೆ ಒಬ್ಳು ಮುದುಕಿ, ಲಂಡಿ ಮಾತಾ. ಅವಳಿಗೆ ಅವಳೊಂದು ಸ್ಪೆಷಲ್ ಭಾವ. ಆ ಭಾವ ಹೆಂಗಂದ್ರೆ ಜಗನ್ನಾಥನ ತನ್ನ ಮಗ ಅಂತ ಭಾವಿಸ್ತಿರ್ತಾಳೆ. ಅವಳು ಒಂದಿನ ಯೋಚನೆ ಮಾಡ್ತಾಳೆ, ಜಗನ್ನಾಥನಿಗೆ ಆಫರ್ ಮಾಡ್ತಾರಲ್ಲ ಪ್ರತಿದಿನ ಚಪ್ಪನ್ ಭೋಗ, ಎವ್ರಿ 3 hours ಒಂದ್ಸಲ ಆಫರ್ ಮಾಡೋದು. ಜಗನ್ನಾಥ ತಿಂತಾನೆ ಇರ್ತಾನೆ, ಯಾವಾಗ್ಲೂ ತಿಂತಾನೆ. ತಿಂದು ಕೈ ತೊಳೆಯೋಷ್ಟರಲ್ಲಿ ಮತ್ತೆ ಆ ಕೈ ತೊಳೆದ ನೀರು 6 ವರ್ಷದಲ್ಲಿ ಮತ್ತೆ ಇನ್ನೊಂದ್ಸಲ ಬರುತ್ತೆ ಭೋಗ. ಜಗನ್ನಾಥ ಅಂದ್ರೆ ಮಹಾಪ್ರಸಾದ. ಈ ಭಕ್ತೆ ಏನ್ ಮಾಡ್ತಾಳೆ, ಯೋಚನೆ ಮಾಡ್ತಾಳೆ, ಅಲ್ಲ ನನ್ನ ಮಗ ಇಷ್ಟು ತಿಂತಾನೆ ಜಗನ್ನಾಥ, ಅವನಿಗೆ ಏನಾದ್ರು ಹೊಟ್ಟೆ ನೋವು ಬರೋದಿಲ್ವಾ, ಇಂಡೈಜೆಷನ್ ಪ್ರಾಬ್ಲಮ್ ಆಗೋದಿಲ್ವಾ? ಅದು ಏನು ಭೂರಿ ಭೋಜನ, ಸಾಮಾನ್ಯ ತಿಂಡಿಗಳೆಲ್ಲ ಅಲ್ಲ, ಭೂರಿ ಭೋಜನ ಅವೆಲ್ಲ. ಹೊಟ್ಟೆ ನೋವು ಬರುತ್ತೆ ಅಂತ ಒಳಗೆ ಒಂದು ಭಾವ ಕ್ರಿಯೇಟ್ ಆಗುತ್ತೆ. ಅಂದ್ರೆ ನೀವು ಯಾವ ಭಾವದಲ್ಲಿ ಭಗವಂತನನ್ನ ಸಮೀಪಿಸ್ತೀರಾ, ಆ ಭಾವದಲ್ಲಿ ಭಗವಂತ ಪ್ರಕಟ ಆಗ್ತಾನೆ. ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಈ ಲಂಡಿ ಮಾತಾ ಜಗನ್ನಾಥನ ಮಗ ಅನ್ನೋ ಭಾವದಲ್ಲಿ ಪ್ರೀತಿ ಮಾಡ್ತಿರ್ತಾಳೆ. ಆ ಭಾವ ಬಂತು, ಇಷ್ಟು ಚೆನ್ನಾಗಿ ತಿಂತಾನೆ, ಅವನಿಗೆ ಹೊಟ್ಟೆ ನೋವು ಬರುತ್ತೆ ಅಂತ ಅನ್ಕೊಂಡು ಆ ಮೂಡಲ್ಲಿ ಏನ್ ಮಾಡ್ತಾಳೆ, ಭಕ್ತೆ ಬೇವಿನ ಎಲೆ ಇರುತ್ತಲ್ಲ, ಆ ಬೇವಿನ ಎಲೆ ಪೇಸ್ಟ್ ಮಾಡ್ಕೊಂಡು ತಗೊಂಡೋಗಿರ್ತಾಳೆ. ಆ ತಿಂದ್ರೆ ಇಂಡೈಜೆಷನ್ ಪ್ರಾಬ್ಲಮ್ ಬರೋದಿಲ್ಲ ಅಂತ. ಸರಿ, ಇವಳು ಆ ಬೇವಿನ ಎಲೆ ಪೇಸ್ಟ್ ತಗೊಂಡು ಕೈಲಿ ಒಂದು ಮಡಕೆಯಲ್ಲಿ ಇಟ್ಕೊಂಡು
ಎಂಟ್ರೆನ್ಸ್ ಅಲ್ಲಿ ಬರ್ತಾಳೆ, ಇಲ್ಲಿ ಸಿಂಹದ್ವಾರದ ಹತ್ರ ಬರ್ತಾಳೆ. ಆಗ ಅಲ್ಲಿ ಸೇವಕರು ಇರ್ತಾರಲ್ಲ, ಅವರು ಇವಳನ್ನ ತಡೆದು ಬಿಡ್ತಾಳೆ. ಓ, ಏನದು? ಏನದು ಮಡ್ಕಲ್ ತಗೊಂಡಿದ್ಯಾ? ಜಗನ್ನಾಥನಿಗೆ ಏನೇ ಆಫರ್ ಮಾಡಿದ್ರು ಅಲ್ಲೇ ಮಾಡಿರೋದನ್ನೇ ಆಫರ್ ಮಾಡಬೇಕು ಪುರಿ ಜಗನ್ನಾಥದಲ್ಲಿ. ಸೊ ನಾವು ಸಮಟೈಮ್ಸ್ ಏನಾಗುತ್ತೆ, ತಪ್ಪು ಅಂತ ಹೇಳ್ತಾ ಇಲ್ಲ, ಮಾಡಬಾರ್ದು ಮಾಡ್ಲೇಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಜಗನ್ನಾಥನಿಗೆ ಅಲ್ಲೇ ಮಾಡ್ಬೇಕು. ಆನಂದ್ ಏನು ಆ ಕಿಚನ್ ಅಲ್ಲೇ ಮಾಡ್ಬೇಕು, ಅದನ್ನೇ ಆಫರ್ ಮಾಡ್ಬೇಕು. ಸೊ ನಾವು ಪ್ರೀತಿಯಿಂದ ತಗೊಳಕ್ ಕೊಟ್ರೆ ತಿಂತಾನೆ, ಬಟ್ ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಸಾಮಾನ್ಯವಾಗಿ. ಓಕೆ, ಇವಳು ಅಂದ್ರೆ ಆ ಭಾವದಲ್ಲಿದ್ರೆ ಜಗನ್ನಾಥ ಸ್ವೀಕಾರ ಮಾಡ್ತಾನೆ, ಪ್ಯೂರ್ ಡಿವೋಷನಲ್ ಮೂಡ್. ಸರಿ, ಆ ಲಂಡಿ ಮಾತಾ ಹೇಳ್ತಾರೆ, ಇದೆಲ್ಲ ಜಗನ್ನಾಥ ತಿನ್ನೋದಿಲ್ಲ, ತಗೊಂಡೋಗ್ತಾರೆ, ಏನಿದು? ಹೇಳ್ತಾಳೆ, ಅಲ್ಲಲ್ಲ, ಫಸ್ಟು ಜಗನ್ನಾಥ ಅಂತ ಹೇಳೋದಿಲ್ಲ ಅವಳು. ಅವಳು ಹೇಳ್ತಾಳೆ, ಒಳಗಡೆ ನನ್ನ ಮಗ ಇದ್ದಾನೆ, ಮಗನ್ ಕೊಡ್ಬೇಕಿದ್ದೇನೆ ಅಂತ ಹೇಳ್ತಾಳೆ. ಮಗನ? ಎಲ್ಲಿ ಮಗ? ಯಾರು? ಅಲ್ಲ ನನ್ನ ಮಗ ಅಲ್ಲಿ. ಅವಳು ಹೆಂಗ್ ಹೇಳ್ತಾಳೆ ನೋಡಿ, ನನ್ನ ಮಗ ಒಳಗ್ ಕೂತಿದ್ದಾನೆ, ಅವನಿಗೆ ಹೊಟ್ಟೆ ನೋವು ಬಂದಿದೆ, ಅದಕ್ಕೆ ಬೇವಿನ ಎಲೆ ತಿನ್ನಿಸ್ಬೇಕು, ತಗೊಂಡ್ ಹೋಗ್ತಾ ಇದೀನಿ. ಮಗನ? ಎಲ್ಲಿದ್ದಾನೆ ಅವನು? ಅಲ್ಲಿ ಒಳಗ್ ಕೂತಿದ್ದಾನೆ. ಎಲ್ಲಿ ಕೂತಿದ್ದಾನೆ? ರತ್ನ ಸಿಂಹಾಸನಲ್ಲಿ ಕೂತಿದ್ದಾನೆ. ನೋಡಿ ಅವ್ನ ಕಣ್ಣು ಗೋಲ್ ಗೋಲ್ ತರ ಇದೆ, ದೊಡ್ಡ ದೊಡ್ಡ ಕಣ್ಣು ಅವನಿಗೆ. ಅವ್ರಿಗೆ ನಗು ಬರುತ್ತೆ, ಏನು ಈ ಮುದುಕಿಗೆ ತಲೆಗೆಲೆ ಕೆಟ್ಟಿದ್ಯಾ, ಏನೋ ಮಾತಾಡ್ತಾಳೆ, ಹುಚ್ಚು ಚಿತ್ರ ಮಾತಾಡ್ತಾಳೆ ಅಂತ ಕೋಪ ಬರುತ್ತೆ ಅವಳಿಗೆ, ರಕ್ಷಕ ಸೇವಕರಿಗೆ. ಏನ್ ಮಾತಾಡ್ತಾ ಇರೋದು ನೀನು? ಜಗನ್ನಾಥ ನಿನ್ ಮಗನ? ನೀನ್ ಕೊಟ್ರೆ ತಿಂದ್ಬಿಡ್ತಾನ ಅವನು? ಇದೆಲ್ಲ ಕೊಟ್ರೆ ತಿನ್ನೋದಿಲ್ಲ ಅವನು, ತಗೊಂಡ್ ಹೋಗ್ತಾರೆ ವಾಪಸ್. ಜಗನ್ನಾಥನ್ಗೆ ಎಂತೆಂತ ರಾಜಭೋಗ ಮಾಡ್ತಾರೆ, ಅಂತದಲ್ಲಿ ಇಂತ ಕೊಡೋ ಬೇವಿನ ಎಲೆ ತಿನ್ಬೇಕಾ ಅವನು? ತಲೆ ಕೆಡ ಅಂತ ಹೇಳಿ ಆಚೆ ಕಳಿಸ್ಬಿಡ್ತಾರೆ. ಎಷ್ಟು ಪ್ರೀತಿಯಿಂದ ತಗೊಂಬಂದಿದ್ಲಲ್ವಾ? ಜಗನ್ನಾಥ ಬಯಸೋದ್ ಪ್ರೀತಿ. ಅಲ್ಲಿ ಬೇವಿನ ಸೊಪ್ಪು ತಂದಿದ್ದಾರೆ, ಇನ್ನೇನೋ ತಂದಿದ್ದಾರೆ ಅಂತ ನೋಡೋದಿಲ್ಲ ಅವನು. ಪ್ರೀತಿಯಿಂದ ತಂದಿದ್ದಾಳೆ, ಸ್ವೀಕಾರ ಮಾಡ್ಲಿಲ್ಲ, ವಾಪಸ್ ಬಂದ್ಬಿಟ್ಲು ಆ ಭಕ್ತೆ. ಬೇಜಾರಾಯ್ತು, ಅಯ್ಯೋ ನನ್ನ ಮಗುಗೆ, ಮಗು ಅಂತಾನೆ ಪ್ರೀತಿ ಮಾಡ್ತಾಳೆ ಜಗನ್ನಾಥನ, ನನ್ನ ಮಗುಗೆ ಬೇವಿನ ಎಲೆ ತಿನ್ಸಕ್ ಆಗಿಲ್ವಲ್ಲ, ಹತ್ಕೊಂಡ್ ಕೂತಿದ್ದಾಳೆ. ಅವಳಿಗೆ ಅನ್ಸಿದೆ, ಅಯ್ಯೋ ನನ್ನ ಮಗು ವೇಟ್ ಮಾಡ್ತಾ ಇರ್ಬೋದೇನೋ ಇದನ್ನ ತಿನ್ನೋದಿಕ್ಕೆ, ಬಿಡ್ಲಿಲ್ವಲ್ಲ ಒಳಗಡೆ ಸೇವಕರು ಅಂತ ಹತ್ಕೊಂಡ್ ಕೂತಿದ್ದಾಳೆ. ಇದು ಭಾವ. ಈ ಭಾವ ಇರಬೇಕು ನಮ್ಮಲ್ಲಿ. ಯಾವುದೋ ಒಂದು ರಸದಲ್ಲಿ ನಾವು ಭಗವಂತನ ಜೊತೆ ಕನೆಕ್ಟ್ ಆಗ್ಬೇಕು. ಅವನು ATM ಮಷಿನ್ ಅಲ್ಲ, ನಾವು ನಮ್ಗೆ ಬೇಕಾದಾಗ ಬೇಕು, ಬೇಡ ಅಂದಾಗ ಬೇಡ ಅನ್ನೋದಕ್ಕೆ. ಕಷ್ಟ ಬಂದಾಗ ಬೇಡ ಜಗನ್ನಾಥ, ಸುಖ ಬಂದಾಗ ಮರ್ತೋಗ್ಬಿಡ್ತೀವಿ. ಕಷ್ಟ ಬಂದಾಗ ನೆನ್ಸ್ಕೊಂಡು ಬೈತೀವಿ ಅವನಿಗೆ, ಸುಖ ಬಂದಾಗ ಮರ್ತೋಗ್ಬಿಡ್ತೀವಿ. ಅದಲ್ಲ, ಭಾವ ಯಾವತ್ತೂ ಇದ್ದೇ ಇರುತ್ತೆ. ಭಗವಂತ ಅದನ್ನ ಮಾತ್ರ ಗಮನಿಸ್ತಾನೆ, ಭಾವಗ್ರಾಹಿ. ಸೊ ಆ ಮುದುಕಿ, ಅಯ್ಯೋ ನನ್ ಮಗು ಕಾಯ್ತಾ ಇರುತ್ತಲ್ಲ, ಏನ್ ಮಾಡೋದು ಅಂತ ಹತ್ಕೊಂಡ್ ಕೂತಿದ್ದಾಳೆ. ಅವಳಿಗೇನ್ ಅನ್ಸ್ತು, ಇಲ್ಲ, ನಾನು ಹೇಗಾದ್ರೂ ಮಾಡಿ ಕೊಡ್ಲೇಬೇಕು. ಇದು ದೃಢ ನಿಶ್ಚಯ. ದೃಢ ನಿಶ್ಚಯ ಸತತಂ ಕೀರ್ತಯಂತು ಮಾಂ ಯತಂತಶ್ಚ ದೃಢವ್ರತಾಃ. ದೃಢವ್ರತ ಇರಬೇಕು. ಇಲ್ಲ, ನಾನ್ ತಿನ್ನಿಸ್ತೀನಿ, ಜಗನ್ನಾಥ ತಿಂತಾನೆ ಅನ್ಕೊಂಡು ಕನ್ವರ್ಸ್ಕೊಂಡು ಮಲ್ಕೊಂಡಿದ್ದಾಳೆ. ನಿದ್ರೆಯಲ್ಲಿ ಭಗವಂತ ಆ ಮುದುಕಿ ಮನೆಗೆ ಬಂದ, ಭಕ್ತರ ಮನೆಗೆ, ಅಮ್ಮನ ಮನೆಗೆ ಬಂದ, ನಿಂತ ಅವ್ರ ಎದುರುಗಡೆ. ಅವನ್ ಮುಖ ಹೇಗಿತ್ತು ನೋಡ್ತಾಳೆ ಅವಳು, ಲಂಡಿ ಮಾತಾ. ಅಯ್ಯೋ ಮಗು, ಮುಖ ಬಾಡೋಗಿದೆ, ಮುಖ ಒಣಗೋಗಿದೆ. ಅಮ್ಮ, ಇವತ್ತು ತುಂಬಾ ಸ್ವೀಟ್ ತಿಂದ್ಬಿಟ್ಟೆ, ಹೊಟ್ಟೆ ನೋವಾಗ್ತಾ ಇದೆ. ಜಗನ್ನಾಥ ಮಾತಾಡ್ತಾನೆ ತಾಯಿ ಹತ್ರ. ಇವಳು ಹೋದ್ಲು ಕೊಡೋದಿಕ್ಕೆ, ಅಲ್ಲಿ ಸೇವಕರು ಬಿಡ್ಲಿಲ್ಲ. ಅರೆ ನೀವ್ ಬಿಡ್ಲಿಲ್ಲ ಅಂದ್ರೆ ನಾನು ಹೋಗ್ತೀನಿ, ನನ್ನೇನ್ ಯಾರು ತಡೀತಾರೆ ಅಂತ ಜಗನ್ನಾಥ ಬಂದೇ ಬಿಟ್ಟ ಅವಳ ಮನೆಗೆ. ಹತ್ಕೊಂಡು ಹೇಳ್ತಾನೆ ಜಗನ್ನಾಥ, ಅಮ್ಮ ಹೊಟ್ಟೆ ನೋವಾಗ್ತಾ ಇದೆ, ತುಂಬಾ ಸ್ವೀಟ್ ತಿಂದ್ಬಿಟ್ಟಿದೀನಿ, ಇವತ್ತು ಕಾಜಾ ತಿಂದ್ಬಿಟ್ಟಿದೀನಿ, ಇವತ್ತು ಖೀರ್ ತಿಂದ್ಬಿಟ್ಟಿದೀನಿ, ಸಖತ್ ಸ್ವೀಟ್ ಇದೆ, ಹೊಟ್ಟೆ ನೋವಾಗ್ತಾ ಇದೆ, ನಂಗೆ ಸ್ವಲ್ಪ ಬೇವಿನ ಸೊಪ್ಪು ಕೊಡ್ತೀಯಾ? ಬೇವಿನ ಸೊಪ್ಪು ಕೊಡ್ತೀಯಾ ನನಗೆ? ಸ್ವಲ್ಪ ಹೊಟ್ಟೆ ನೋವಾಗ್ತಾ ಇದೆ.
ಇಷ್ಟು ಹೇಳ್ಬಿಟ್ಟು ಇನ್ನೇನು ನಿದ್ರೆಯಿಂದ ಎದ್ದೇಳಬೇಕು ಭಕ್ತೆ, ಅಷ್ಟರಲ್ಲಿ ಅಪರ್ಕಟ ಆಗ್ಬಿಡ್ತಾನೆ ಜಗನ್ನಾಥ. ಅಪರ್ಕಟ ಆಗ್ಬಿಡ್ತಾನೆ, ಕಾಣಿಸಿಲ್ಲ ಅವಳಿಗೆ. ನಿದ್ದೇಳಿ ಏನ್ ಹೇಳ್ದ ಅಷ್ಟೇ. ಎದ್ ನೋಡೋಷ್ಟರಲ್ಲಿ ಭಗವಂತ ಇಲ್ಲ ಅಲ್ಲಿ. ಅವತ್ತು ರಾತ್ರಿನೇ ಸೇಮ್ ಅವತ್ತಿನ ದಿನಾನೇ ಪುರಿ ರಾಜನ ಕನ್ಸಲ್ಲಿ ಹೋಗ್ತಾನೆ ಭಗವಂತ. ಓ ರಾಜ, ಆ ಲಂಡಿ ಮಾತಾ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ. ಅವಳು ನನ್ನ ತಾಯಿ. ಮಗು ಹೊಟ್ಟೆ ನೋವು ಬರಬಾರ್ದು ಅಂತೇಳಿ ಅವಳು ನನಗೆ ಬೇವಿನ ಸೊಪ್ಪು ತಂದಿದ್ಲು ದೇವಸ್ಥಾನದೊಳಗೆ. ನನ್ನ ಮಗ ಕೂತಿದ್ದಾನೆ ಅಲ್ಲಿ ರತ್ನ ಸಿಂಹಾಸನದಲ್ಲಿ ಅಂತ. ಆದ್ರೆ ನಿಮ್ಮ ಸೇವಕರು ಒಳಗೆ ಬಿಡ್ಲಿಲ್ಲ, ಅವಳನ್ನ ತಡೆದ್ಬಿಟ್ರು, ಕಿತ್ಕೊಂಡು ಕಳ್ಸಿಬಿಟ್ರು ಆ ಬೇವಿನ ಸೊಪ್ಪನ್ನ. ನನ್ಗೆ ಇಷ್ಟ ಆಯ್ತು ಅದನ್ನ ತಿನ್ಬೇಕು ಅಂತ. ಈಗಿಂದೀಗಲೇ ಹೋಗಿ ನೀನು ಆ ಭಕ್ತೆಯನ್ನು ಸಮಾಧಾನ ಮಾಡಿ ನನಗೆ ತಗೊಂಬಂದು ಕೊಡ್ಬೇಕು. ಸರಿ, ನೆಕ್ಸ್ಟ್ ಡೇ ಹೋಗ್ತಾನೆ ರಾಜ. ಅವನ ಮಂತ್ರಿ ಗಣಗಳನ್ನ ಕರ್ಕೊಂಡು ಆ ಭಕ್ತೆ ಮನೆಗೆ ಹೋಗ್ತಾರೆ. ಅದು ಎಷ್ಟು ನಿಕೃಷ್ಟವಾಗಿತ್ತು ಮನೆ ಅಂದ್ರೆ, ಅದು ಮನೆನೇ ಅಲ್ಲ, ಒಂದು ಗುಡಿಸ್ಲು. ಎಲ್ಲಾ ಕಡೆ ಮುರಿದು ಮಣ್ಣಿನ ಗುಡಿಸ್ಲು ಅದು. ಭಗವಂತ ಯಾರ ಹತ್ರ ಬೇಕಾದ್ರೂ ಪ್ರೀತಿ ತಗೊಳ್ತಾನೆ. ಶ್ರೀಮಂತರ ಮನೆಯಿಂದನೇ ತಗೋಬೇಕಂತೇನಿಲ್ಲ. ನೋಡಿ, ಪ್ರತಾಪ್ ರುದ್ರ ಶ್ರೀಮಂತ ರಾಜ ಅಂತ ಹೇಳಿದಕ್ಕೆ ಚೈತನ್ಯ ಮಹಾಪ್ರಭು ಅವರಿಗೆ ದರ್ಶನ ಕೊಡ್ಲಿಲ್ಲ. ಶ್ರೀಮಂತಿಕೆ ಇರೋದೇ ಭಕ್ತಿ ಮಾಡಕ್ಕೆ ಅಡೆತಡೆ ಆಗಬಹುದು. ಎಲ್ಲೋ ಒಂದ್ ಕಡೆ ಅದಿರುತ್ತೆ, ಶ್ರೀಮಂತಿಕೆ ಅನ್ನೋ ಒಂದು ಅಹಂಕಾರ ಇರುತ್ತೆ. ಎಷ್ಟೋ ಜನ್ಮಗಳಿಂದ ಸಂಸ್ಕಾರ ತುಂಬ್ಕೊಂಡು ಬಂದಿರುತ್ತಲ್ಲ. ನಿಜವಾದ ಶುದ್ಧ ಪ್ರೀತಿ ಜಾಗೃತಿ ಆಗ್ಬೇಕಾದ್ರೆ, ಶುದ್ಧ ಭಕ್ತಿ ಜಾಗೃತಿ ಆಗ್ಬೇಕಾದ್ರೆ ಅದ್ರ ಮೇಲೆ ವ್ಯಾಮೋಹ ಇರಬಾರ್ದು, ಅಟ್ಯಾಚ್ಮೆಂಟ್ ಇರಬಾರ್ದು. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಅವಳ ಮನೆ ಹೆಂಗಿತ್ತು ಅಂದ್ರೆ ಮಳೆ ಬಂದ್ರೆ ಸೋರ್ತಾ ಇತ್ತು, ಮಣ್ಣು ಕಿತ್ತೋಗಿತ್ತು, ಗೋಡೆ ಮಣ್ಣಿನ ಮನೆ ಅದು, ಛಾವಣಿ ಇರ್ಲಿಲ್ಲ, ಮಳೆ ಬಂದ್ರೆ ಸೋರ್ತಾ ಇತ್ತು. ಭಕ್ತಿ ಮಾಡ್ತಾ ಇದ್ಲು. ಭೌತಿಕವಾಗಿ ಎಷ್ಟು ನಿಕೃಷ್ಟವಾಗಿದ್ಲೋ ಆಧ್ಯಾತ್ಮಿಕವಾಗಿ ಅಷ್ಟೇ ಶ್ರೀಮಂತಲಾಗಿದ್ಲು. ರಾಜ ಹೋಗ್ತಾನೆ ಅಲ್ಲಿಗೆ, ಅವ್ರ ಮನೆಗೆ. ಓ ತಾಯಿ, ದಯವಿಟ್ಟು ನನ್ನ ಅಪರಾಧವನ್ನ ಕ್ಷಮಿಸ್ಬಿಡು. ನನ್ನ ಸೇವಕರು ನಿನಗೆ ಅಪರಾಧ ಮಾಡ್ಬಿಟ್ಟಿದ್ದಾರೆ. ಭಗವಂತ ನಿನ್ನ ಕೈಯಾರೆ ಆ ಬೇವಿನ ಆ ಪೇಸ್ಟ್, ಬೇವಿನ ಎಲೆಯನ್ನ ತಿನ್ಬೇಕು ಅಂತ ಆಸೆ ಪಡ್ತಿದ್ದಾನೆ. ನೀನೆಂತ ಭಾಗ್ಯವಂತೆ, ಜಗನ್ನಾಥನ್ನೇ ಮಗನಾಗಿ ಪಡ್ಕೊಂಡಿದ್ಯಾ ನೀನು. ಭಾವ ಮುಖ್ಯ ನಮ್ಗೆ. ನಾವೇನ್ ಕೊಡ್ತೀವಲ್ಲ, ನೀವು ಬೇವಿನ ಸೊಪ್ಪೆ ಕೊಡಿ, ಭಗವಂತನಿಗೆ ತಿಂತಾನೆ. ನಮ್ ಮಣ್ಣಿನ ಹುಂಡೆನೆ ಲಡ್ಡು ಅನ್ಕೊಂಡ್ ಕೊಡಿ, ತಿಂತಾನೆ ಭಗವಂತ. ಮಣ್ಣು ಹುಂಡೆ ಮಾಡ್ಬಿಟ್ಟು, ಓ ಭಗವಂತ, ನನಗೆ ಲಡ್ಡು ಮಾಡೋಷ್ಟು ಶಕ್ತಿ ಇಲ್ಲ, ಈ ಮಣ್ಣು ಹುಂಡೆನೆ ಲಡ್ಡು ಅನ್ಕೋಪ, ತಿಂತಾನೆ ಭಗವಂತ. ಪ್ರೀತಿ ಇರಬೇಕು ಅಷ್ಟೇ ಅದರಲ್ಲಿ. ಭಗವಂತ ಭಾವಗ್ರಾಹಿ. ನಾವ್ ಏನ್ ಕೊಡ್ತೀವಿ ಮುಖ್ಯ ಅಲ್ಲ. ನೀವು ಚಿನ್ನದ ತಟ್ಟೆಲಿ ಚಿನ್ನದ ಹರಿವಾಣದಲ್ಲಿ ಬೆಳ್ಳಿ ಬಂಗಾರನೇ ಕೊಡ್ಬೋದು, ಭಗವಂತ ಅಂತ ತಗೊಳ್ಳೋದಿಲ್ಲ. ಗೋಕುಲದಲ್ಲಿ ಕೃಷ್ಣ ಒಬ್ಬ ಹಣ್ಣು ಮಾರೋಳಿಗೆ ಎಂತ ಅನುಗ್ರಹ ಮಾಡ್ತಾನೆ. ಅವಳು ಒಂದಿನ ಹಣ್ಣು ಮಾರ್ಕೊಂಡ್ ಬಂದ್ಲು. ಬರ್ತಾ ಬರ್ತಾ ನೋಡಿ, ಭಗವಂತನ ಮನೆ ಮುಂದೆ ಹೋಗ್ಬೇಕು ಅನ್ನೋದು ಭಗವಂತ ನಿಶ್ಚಯ ಮಾಡ್ಬಿಟ್ಟಿದ್ದಾನೆ. ಸೊ ಅವಳು ಅದಕ್ಕೆ ನಾವು ಒಂದು ಕಿಂಚಿತ್ ಭಗವಂತನ ಮೇಲೆ ಏನಾದ್ರೂ ಪ್ರೀತಿ ಇಟ್ಕೊಂಡಿದ್ರೆ ಏನ್ ಮಾಡ್ಬೇಕು ಭಗವಂತ ಅದಕ್ಕೆ ತಕ್ಕಂಗೆ ಬುದ್ಧಿ ಕೊಡ್ತಾನೆ. ಎಲ್ಲೋ ಹೋಗೋಳ್ನ ಮನೆ ಮುಂದೆ ಕರ್ಸ್ಕೊಂಡ ಭಗವಂತ, ಹಣ್ಣು ಮಾರ್ಕೊಂಡ್ ಬರೋಳ್ನ. ಮಗು, ಸಣ್ಣ ಮಗು, ಇನ್ನು 2 ವರ್ಷ 3 ವರ್ಷ ಅಂಬೆಗಾಲ್ ಇಟ್ಕೊಂಡ್ ಬರುವಂತ ಮಗು ಕೇಳುತ್ತೆ ಹಣ್ಣು ಮಾರೋಳ್ನ, ಅಮ್ಮ ಅಮ್ಮ ನನ್ಗೆ ಹಣ್ಣು ಬೇಕು. ಸರಿ ಮಗು, ಆಯ್ತು, ನಾನು ಒಳಗಡೆ ಹೋಗಿ ಧಾನ್ಯ ತಗೊಂಡ್ ಬರ್ತೀನಿ ಅಂತ ಹೋಗ್ತಾನೆ ಕೃಷ್ಣ. ಮಗೆಲ್ಲ ದುಡ್ಡು ಗಿಡ್ಡಿಲ್ಲ ಅಲ್ಲ, ಹಣ್ಣು ತಗೊಂಡು ಧಾನ್ಯ ಕೊಡೋದು, ಎಕ್ಸ್ಚೇಂಜ್, ಬಾರ್ಟರ್ ಸಿಸ್ಟಮ್. ಹಣ್ಣು ಕೊಡ್ತೀನಿ, ಹಣ್ಣು ಕೊಡು, ನಾನು ಧಾನ್ಯ ಕೊಡ್ತೀನಿ ಅಂತ ಒಳಗೆ ಹೋಗ್ತಾನೆ. ಒಂದು ಬೊಕ್ಸೆ ಕಾಳು ಹಿಡ್ಕೊಂಡು ಬರ್ತಾನೆ, ಅಕ್ಕಿನೋ ಏನೋ ಒಂದು ಕಾಳು ಧಾನ್ಯ ಹಿಡ್ಕೊಂಡು ಬರ್ತಾನೆ, ಭತ್ತ. ಅದು ಆ ಮಗು ಕೈ ಇಷ್ಟೇ ಪುಟಾಣಿ ಕೈ ಇರುತ್ತೆ. ಅದು ಅಂಬೆಗಾಲ್ ಇಟ್ಕೊಂಡು ತಡವರ್ಸ್ಕೊಂಡು ಬರೋ ಅಷ್ಟರಲ್ಲಿ ಕೈಲಿದ್ದೆಲ್ಲ ಚಲೋ ಬಿಟ್ಟಿರುತ್ತೆ. ಒಂದೇ ಒಂದು ಧಾನ್ಯ ಉಳ್ಕೊಂಡ್ಬಿಟ್ಟಿರುತ್ತೆ. ಗೊತ್ತಿಲ್ಲ ಮಗುಗೆ. ಬಂದ್ ನೋಡ್ತೇನೆ, ಅಮ್ಮ ಬೊಕ್ಸು ತುಂಬಾ ಕಾಳು ತಗೊಂಡ್ ಬಂದಿದ್ದೀನಿ ನಿನಗೋಸ್ಕರ, ನನ್ಗೆ ಹಣ್ಣು ಕೊಡ್ತೀಯಾ ಅಂತ ಕೇಳ್ತಾನೆ ಕೃಷ್ಣ.
ಆಮೇಲೆ ಕೊಡಕ್ ಹೋಗ್ತಾನೆ, ನೋಡಿ ಒಂದ್ ಕಾಳು ಇರುತ್ತೆ, ಎಲ್ಲ ಚೆಲ್ಲೋಗ್ಬಿಟ್ಟಿರುತ್ತೆ. ಆಮೇಲೆ ಮಗುಗಳು ಬರುತ್ತೆ, ಅಮ್ಮ ನಾನು ತುಂಬಾ ತಗೊಂಡ್ ಬಂದಿದ್ದೆ, ಎಲ್ಲ ಚೆಲ್ಲೋಗಿದೆ. ಪರವಾಗಿಲ್ಲ ಮಗು, ಪರವಾಗಿಲ್ಲ, ಇದನ್ನೇ ಕೊಡು ಅಂತ ಅವಳು ಸ್ವೀಕಾರ ಮಾಡ್ತಾಳೆ ನೋಡಿ. ಹೋಗೋ, ಒಂದೇ ಒಂದ್ ತಗೊಂಡ್ಬಂದ್ಬಿಟ್ಟಿದ್ದಾನೆ. ಚೌಕಾಸಿ ಮಾಡಕ್ ಬಂದಿದ್ಯಾ ಅಂತ ಕೇಳಿಲ್ಲ ಅವಳು. ಆ ದೇವ್ರು ಅಂತಾನು ಗೊತ್ತಿಲ್ಲ, ಭಗವಂತನಂತ ಗೊತ್ತಿಲ್ಲ. ಮತ್ತೆ ಅದಕ್ಕೇನ್ ಹೇಳ್ತೀವಿ ನಾವು? ಪ್ರೀತಿ ಅಂತ ತಾನೇ ಹೇಳ್ತೀವಿ ನಾವು. ಅವಳಿಗೆ ಎಲ್ಲಿಂದ ಬಂತು ಆ ಪ್ರೀತಿ? ನಂದಗೊಬ್ಬನ ಮಗ ಅಷ್ಟೇ ಗೊತ್ತಿರೋದು, ದೇವ್ರಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆ ಒಂದೇ ಒಂದ್ ಕಾಳು ತಗೊಂಡ್ ಏನ್ ಮಾಡ್ತಾಳೆ, ಬುಟ್ಟಿ ತುಂಬಾ ಹಣ್ಣು ಕೊಟ್ಬಿಡ್ತಾಳೆ. ಎಷ್ಟಿತ್ತು ಅಷ್ಟು ಹಣ್ಣು ಕೊಟ್ಬಿಡ್ತಾಳೆ. ಇದು ಪ್ರೀತಿ. ಒಬ್ಬ ವ್ಯಾಪಾರಸ್ಥೆ ಆಗಿದ್ರೆ ಅವಳು ಒಂದ್ ಹಿಡಿಗೆ ಒಂದ್ ಹಣ್ಣು, 2 ಹಿಡಿಗೆ 2 ಹಣ್ಣು ಲೆಕ್ಕಾಚಾರ ಆಗ್ತಾ ಇದ್ಲು. ನಾವು ಭಗವಂತನ ವಿಚಾರದಲ್ಲಿ ಲೆಕ್ಕಾಚಾರ ಹಾಕಬಾರದು. ಅವನ್ ಮಹಾ ದೊಡ್ಡ ಗಣಿತಜ್ಞ. ಅವನು 2 + 2 = 8 ಮಾಡ್ಬೋದು. ಅವನು 2 + 2 = 4 ಮಾಡ್ಬೇಕಂತ ಹೇಳಿ ಅವ್ನು ಏನ್ ಬೇಕಾದ್ರೆ ಗಣಿತ ಚೇಂಜ್ ಮಾಡ್ಬೋದು. ಒಂದು ಕಾಳು ಧಾನ್ಯಕ್ಕೆ ಒಂದು ಬುಟ್ಟಿ ಹಣ್ಣು ಲೆಕ್ಕ ಹಾಕಿ ನೋಡೋಣ. ಹಾಗಾದ್ರೆ ಒಂದು ಬೊಗಸೆ ಕಾಳು ಕೊಟ್ಟಿದ್ರೆ ಎಷ್ಟು ಕೊಡ್ಬೇಕಿತ್ತು? ಒಂದು ಇಡೀ ಅವಲಕ್ಕಿಗೆ ಒಂದು ಲೋಕ. ಏನ್ ನೋಡ್ದೆ, ಅವಲಕ್ಕಿಗೆ ದುಡ್ಡು ಕೊಡಕ್ಕಾಗತ್ತಾ? ನಾವು ಭಾಗವತಂ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ಅದೇ ಹೇಳ್ತೀವಿ, ನೋಡಿಪ್ಪ ನೀವು ಕೊಡ್ತಾರ ದುಡ್ಡು ಭಾಗವತಂಗಲ್ಲ, ಮತ್ತೆ ಭಾಗವತಂನ ಪ್ರಿಂಟ್ ಮಾಡಿ ನಿಮಗೆ ಬುಕ್ ರೂಪದಲ್ಲಿ ಕೊಡ್ತಾ ಇದಾರಲ್ಲ ಅವರಿಗೆ. ಭಾಗವತಂಗೆ ದುಡ್ಡು ಕೊಡಕ್ಕಾಗತ್ತಾ ನಿಮ್ ಕೈಯಲ್ಲಿ? ಭಾಗವತಂಗೆ ದುಡ್ಡು ಕಟ್ಟಕ್ಕಾಗತ್ತಾ? ಇಲ್ಲ. ಈಗ ಹೇಳ್ದಾಗ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಸ್ಪಿರಿಚುವಲ್ ಸೆಂಟಿಮೆಂಟ್ ಬರುತ್ತೆ. ಹೌದು, ನಾವು ಪ್ರಿಂಟಿಂಗ್ ದುಡ್ಡು ಕೊಡ್ತಾ ಇರೋದು, ನಮ್ಮ ಹತ್ರ ಭಾಗವತಂ ದುಡ್ಡು ಕೊಡ್ಬೇಡಿ, ನೀವು ಪ್ರಿಂಟಿಂಗ್ ದುಡ್ಡು ಕೊಡಿ. ಆ ಮಗು ಒಂದೇ ಒಂದು ಕಾಳು ಕೊಡ್ತಾಳೆ, ಅದಕ್ಕೆ ಇಡೀ ಬುಟ್ಟಿನ ಕೊಟ್ಬಿಡ್ತಾಳೆ ಆ ಮುದುಕಿ, ಹಣ್ಣು ಮಾರೋಳು. ಬುಟ್ಟಿ ಹಣ್ಣೆಲ್ಲ ಕೊಟ್ಬಿಟ್ಟು ಖಾಲಿ ಬುಟ್ಟಿ ತಗೊಂಡು ಹೋಗ್ತಾಳೆ ಮನೆಗೆ. ಮನೇಲಿ ಬಂದು ನೋಡ್ತಾಳೆ, ಬುಟ್ಟಿ ತುಂಬಾ ವಜ್ರ ವೈಡೂರ್ಯ ಇರುತ್ತೆ. ಒಂದು ಧಾನ್ಯ = ಒಂದು ಬುಟ್ಟಿ ವಜ್ರ ವೈಡೂರ್ಯ. ಯಾವ ಲೆಕ್ಕ ಇದು? ಯಾವ ಗಣಿತ? ನಾವು ಲೆಕ್ಕಾಚಾರ ಮಾಡಿಕೊಟ್ರೆ ಲೆಕ್ಕಾಚಾರ ಆಗ್ತಾನೆ ಭಗವಂತ. ಒಂದು ಕಾಳಿಗೆ ಒಂದು ಕಾಳು ಅಷ್ಟೇನೆ ಲೆಕ್ಕಾಚಾರ. 100 ರೂಪಾಯಿಯಲ್ಲಿ 1 ರೂಪಾಯಿ ಭಗವಂತನಿಗೆ, 99 ರೂಪಾಯಿ ನನಗೆ. ಭಗವಂತ ಏನ್ ಲೆಕ್ಕಾಚಾರ ಆಗ್ತಾನೆ? 100 ರೂಪಾಯಿಯಲ್ಲಿ 99 ರೂಪಾಯಿ ಕಿತ್ಕೊಂಡ್ಬಿಡ್ತಾನೆ, 1 ರೂಪಾಯಿ ತಗೊಂತ ಕೊಡ್ತಾನೆ. ನಮ್ ಉಲ್ಟಾ ಆಗ್ಬಿಡುತ್ತೆ ಲೆಕ್ಕಾಚಾರ. ನಾವು ಭಗವಂತನಿಗೆ ಲೆಕ್ಕಾಚಾರ ಹಾಕಿ ಕೊಡಬಾರ್ದು, ಜೀವನವನ್ನೇ ಕೊಡ್ಬೇಕು ನಾವು ಅವನಿಗೆ. 3 ಹೆಜ್ಜೆ ಜಾಗ, ಎಲ್ಲಿಂದ ಎಲ್ಲಿ ಎಳೆದು ಬಿಡ್ತಾನೆ ಭಗವಂತ. 3 ಹೆಜ್ಜೆ ಎಲ್ಲ ಕಿತ್ಕೊಂಡು ಕಳಿಸ್ತಾನೆ. ಇನ್ನೇನು ಉಳಿದಿದೆ ನಿನ್ನ ಹತ್ರ ಕೊಡೋದಕ್ಕೆ? ಕೊಡು ನಿನ್ನ ಆತ್ಮವನ್ನ, ಆತ್ಮ ಸಮರ್ಪಣೆ ಮಾಡು. ಭಗವಂತ ಬಯಸೋದು ಅಷ್ಟೇನೆ, ಪ್ರೀತಿ ಬಯಸ್ತಾ ಇರ್ತಾನೆ. ಅದು ಯಾವ ಪ್ರೀತಿ ಶ್ರೇಷ್ಠ? ಭಗವಂತನ ಭಗವಂತ ಅಂತ ತಿಳ್ಕೊಂಡು ಮಾಡೋ ಪ್ರೀತಿ ಅಲ್ಲ, ಭಗವಂತನ ಭಗವಂತ ಅಂತ ತಿಳಿದು ಮಾಡೋ ಪ್ರೀತಿ ತುಂಬಾ ಶ್ರೇಷ್ಠ. ಭಗವಂತ ಅದನ್ನ ಬಯಸ್ತಾನೆ. ಅದಕ್ಕೋಸ್ಕರ ಅವನು ತನ್ನ ಐಡೆಂಟಿ ಕಾರ್ಡ್ನ ಮುಚ್ಚಿಟ್ಕೊಂಡ್ಬಿಟ್ಟ ಗೋಕುಲದಲ್ಲಿ. ಐಡೆಂಟಿ ಕಾರ್ಡ್, ನೇಮ್ ಶ್ರೀಕೃಷ್ಣ, ಡೆಸಿಗ್ನೇಷನ್ ಲಾರ್ಡ್ ಆಫ್ ದಿ ಯೂನಿವರ್ಸ್, ಏಜ್ ಇನ್ಫಿನಿಟ್, ಡೇಟ್ ಆಫ್ ಬರ್ತ್ ನಾಟ್ ನೋನ್, ಡೇಟ್ ಆಫ್ ಡೆತ್ ನಾಟ್ ಅಪ್ಲಿಕಬಲ್, ಪ್ಲೇಸ್ ಗೋಲೋಕ, ಫಾದರ್ ಸನ್ ಆಫ್, ಎಲ್ಲ ಐಡೆಂಟಿ ಕಾರ್ಡ್ನ ಮುಚ್ಚಿಟ್ಕೊಂಡ್ಬಿಟ್ಟ ಭಗವಂತ. ಯಾಕೆ? ಐಡೆಂಟಿ ಕಾರ್ಡ್ ತೋರಿಸಬಾರ್ದು ನಾನು. ಓ ಸಾರ್ ನೀವಾ, ಬನ್ನಿ ಅಂತ ಕರೆದು ಬಿಡ್ತಾರೆ ಒಳಗೆ. ಅದು ಪ್ರೀತಿ ಆಗಲ್ಲ, ಅವಾಗ ಸ್ವಾರ್ಥ ಆಗುತ್ತೆ. ಓ ಸಾರ್ ನೀವಾ, ಗೊತ್ತಾಗಿಲ್ಲ, ಬನ್ನಿ ಬನ್ನಿ. ಗೊತ್ತಾಗಕ್ ಮುಂಚೆ ಹೇಗ್ ಬಿಹೇವ್ ಮಾಡ್ದ? ಗೊತ್ತಾದ್ಮೇಲೆ? ಒಂದ್ಸಲ ಸುಧಾಮೂರ್ತಿ ಒಂದು ಅವ್ರ ಬಯೋಗ್ರಫಿ ಹೇಳ್ತಾ ಇದ್ರು. ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ ಅವರು ಅಂದ್ರೆ M.Tech ಮುಗಿಸಿ ಅವರು ಜಾಬ್ಗೆ ಬಂದಿದ್ರು. ಇಂಟರ್ವ್ಯೂ ಎಲ್ಲ ಆಯ್ತು. ಇಂಟರ್ವ್ಯೂ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಹೋಗಿ ನಿಂತಿದ್ದಾರೆ. ಜಸ್ಟ್ ಅವಾಗ ತಾನೇ ಮದುವೆ ಆಗಿತ್ತು ಅವರಿಗೆ. ಅವ್ರು ಹೇಳಿದ್ದು ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲ, ಇಲ್ಲಿ ಬೆಂಗಳೂರಲ್ಲಿ IISc ಅಲ್ಲಿ ನಿಂತಿದ್ದಾರೆ. ಅಷ್ಟರಲ್ಲಿ ಒಂದು ಕಾರ್ ಬರುತ್ತೆ, ಒಂದು ದೊಡ್ಡ ಹೈಫೈ ಪಾಶ್ ಕಾರ್ ಬರುತ್ತೆ. ಓಕೆ, ಅವ್ರು ಕೇಳ್ತಾರೆ, ಮೇಡಮ್ ಡ್ರಾಪ್ ಮಾಡ್ಬೋದಾ ಅಂತ. ಸ್ವಲ್ಪ ಏಜ್ಡ್ ಪರ್ಸನ್, ಗಡ್ಡ ಬಿಟ್ಕೊಂಡು ಸ್ವಲ್ಪ ಟಿಪ್ ಟಾಪ್ ಆಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ. ಕೇಳ್ತಾರೆ ಅವರು, ಮೇಡಮ್ ಡ್ರಾಪ್ ಮಾಡಲಾ ಬನ್ನಿ ಅಂತ.
ಅವರು ಇಲ್ಲೆಲ್ಲ ನೀವು ಹೋಗಿ ದಯವಿಟ್ಟು, ನಾನು ಹೋಗ್ತೀನಿ, ನಮ್ಮ ಹಸ್ಬೆಂಡ್ ಬರ್ತಾರೆ, ನಾರಾಯಣಮೂರ್ತಿ ಬರ್ತಾರೆ. ಓಕೆ, ಅವ್ರು ಹೊರಟು ಬಿಡ್ತಾರೆ. ಆ ಮುದುಕ ಬೆಳಿಗ್ಗೆ ನೆಕ್ಸ್ಟ್ ಡೇ ಅಪಾಯಿಂಟ್ಮೆಂಟ್ ಲೆಟರ್ ಇಶ್ಯೂ ಮಾಡಬೇಕು. ಸರಿ, ಚೇರ್ಮನ್ ರೂಮ್ಗೆ ಹೋಗ್ತಾರಂತೆ. ಹೋದಾಗ, ಸೊ ಯು ಹ್ಯಾವ್ ಬಿನ್ ಅಪಾಯಿಂಟೆಡ್ ಫಾರ್ ಅವರ್ ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಷನ್, ಸೊ ಕಂಗ್ರ್ಯಾಚುಲೇಷನ್ಸ್. ಆ ಲೆಟರ್ ಆ ಮನುಷ್ಯ ನೋಡಿ ಇವ್ರು ಗಾಬರಿ ಆಗ್ಬಿಡುತ್ತೆ ಸುಧಾಮೂರ್ತಿಗೆ. ನಿನ್ನೆ ಇದೇ ಮನುಷ್ಯ ನನಗೆ ಡ್ರಾಪ್ ಮಾಡ್ತೀನಿ ಅಂತ ಕರೆದ. ನೋಡಿದ್ರೆ ಅವ್ರು ಚೇರ್ಮನ್ ಟಾಟಾ, JRD ಟಾಟಾ. ಕರೆದಾಗ, ಹೋಗ್ರಿ, ನಮ್ಗೆ ಯಾರೋ ನೀವೇ ನಿಮ್ ಕಾಲ ಯಾಕೆ ಬರ್ಬೇಕು, ನಮ್ಮ ಮನೆಯವ್ರು ಬರ್ತಾರೆ, ಬೈಕ್ ತಗೊಂಡ್ ಬರ್ತಾರೆ, ಹೋಗ್ತೀವಿ. ಅಪಾಯಿಂಟ್ಮೆಂಟ್ ಲೆಟರ್ ಅವ್ರ ಕೈಯಿಂದ ತಗೋಬೇಕಾದೇನು ಸರ್? ಸರ್ ನೀವಾ ನಿನ್ನೆ ಕರೆದಿದ್ದು? ಸಾರಿ 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 ಸರ್, ಗೊತ್ತಾಗಿಲ್ಲ ಸರ್. ಓಕೆ, ಪರವಾಗಿಲ್ಲ. ಕರೆದ ತಕ್ಷಣ ಹಂಗೆ ಬರೋದು ಅದು ಚೆನ್ನಾಗಿರಲ್ಲ ಅಂತ ಅನ್ಸಿರ್ಬೋದು ನಿಮ್ಗೆ, ಅದಕ್ಕೋಸ್ಕರ ಓಕೆ, ತೊಂದರೆ ಇಲ್ಲ. ಗೊತ್ತಾದ್ಮೇಲೆ ಏನ್ ಅವ್ರಿಗೆ ರೆಸ್ಪೆಕ್ಟ್ ಏನಾಯ್ತು? ಓ, ನೀವೇನ ನೆನ್ನೆ ಕರೆದಿದ್ದು JRD ಟಾಟಾ, ಸಾರಿ ಸರ್, ಪ್ಲೀಸ್ ಫಾರ್ಗಿವ್ ಮೀ. ಗೊತ್ತಾಗೋಕ್ಕೆ ಮುಂಚೆ ಭಗವಂತ ಯಾರು ಅಂತ ಗೊತ್ತಾಗಕ್ಕೆ ಮುಂಚೆ ಪ್ರೀತಿ ಕೊಡ್ಬೇಕು, ನಾವು ಪ್ರೀತಿ ತೋರಿಸ್ಬೇಕು. ಗೊತ್ತಾದ್ಮೇಲೆ ತೋರ್ಸ್ರೆ, ಓ ದೇವ್ರು ಕೃಷ್ಣ ಎಲ್ಲ ಕೇಳಿದೆಲ್ಲ ಕೊಡ್ತಾನಂತೆ, ಸುಧಾಮನಿಗೆ ಅವಲಕ್ಕಿ ಕೊಟ್ಟಿದ್ದಕ್ಕೆ ಅವನು ಅದು ಕೊಟ್ಟನಂತೆ, ನಾವು ಕೊಡ್ತೀವಿ. ಏನಾಯ್ತು? ಸ್ವಾರ್ಥ ಬರುತ್ತೆ ಅಲ್ಲಿ. ನಮ್ಗೆ ಭಾಗ್ಯ ಇಲ್ಲ ಇವಾಗ. ನಾವು ನೋಡಿ, ಕೃಷ್ಣ ಯಾರು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೀವಿ. ತಿಳ್ಕೊಳ್ದೆ ಭಕ್ತಿ ಮಾಡ್ಬೇಕಿತ್ತು, ಬಟ್ ಅನಿವಾರ್ಯ, ನಾವು ತಿಳ್ಕೊಳ್ಳೇಬೇಕು ಇವಾಗ ಭಗವಂತ ಯಾರು ಅಂತ. ನೋಡಿ ನಮ್ಮನ್ನ ಹೆಂಗ್ ಲಾಕ್ ಮಾಡ್ತಾನೆ ಕೃಷ್ಣ. ಭಗವಂತ ಯಾರು ಅಂತ ಗೊತ್ತಿಲ್ಲದೆ ಪ್ರೀತಿ ಮಾಡಕ್ಕಾಗತ್ತಾ? ನಾವೇ ಭಗವಂತ ಯಾರು ಅಂತ ಹೇಳ್ಕೊಡ್ತೀವಿ, ಬನ್ನಿ ಬನ್ನಿ ಅಂತ ಕರೀತಾ ಇರೋದು ನಾವು. ಭಗವಂತ ಯಾರು ಅಂತ ಗೊತ್ತಿಲ್ಲದೆ ಪ್ರೀತಿ ಮಾಡೋದಿಲ್ಲ, ಅದು ಶ್ರೇಷ್ಠ. ಇವಾಗ ನಮ್ಗೆ ಆ ಭಾಗ್ಯ ಇಲ್ಲ. ಇನ್ಯಾವ ಜನ್ಮ ಕೊಡ್ತಾನೋ ಗೊತ್ತಿಲ್ಲ ಭಗವಂತ ನಮಗೆ. ಇದು ಭಗವಂತ ಭಕ್ತರ ಜೊತೆ ಮಾಡೋ ಲೀಲೆ. ಅವ್ನ್ ಬರೋದೇ ಭಕ್ತರ ಜೊತೆ ಲೀಲೆ ಮಾಡಕ್ಕೋಸ್ಕರ. ತನಗೂ ಆನಂದ ಆಗ್ತಾ ಇರುತ್ತೆ, ಭಕ್ತರಿಗೂ ಆನಂದ ಕೊಡ್ತಿರ್ತಾನೆ. ಲಂಡಿ ಮಾತಕಥ ಕತೆ. ನೀವು ಕೃಷ್ಣನ ಆ ವಾತ್ಸಲ್ಯ ಭಾವದಲ್ಲಿ ಪ್ರೀತಿ ಮಾಡಿ, ಖಂಡಿತ ನಮ್ ಜೊತೆ ಅವನು ಮಗು ತರ ಬಿಹೇವ್ ಮಾಡ್ತಾನೆ. ಮಗು ಅಲ್ಲ, ಅವನು ಮಗು ತರ ಲೀಲೆ ಮಾಡ್ತಾನೆ. ಕೃಷ್ಣ ಮಗು ಅಲ್ಲ, ಮಗು ತರ. ಕೋಟಿ ಕೋಟಿ ಬ್ರಹ್ಮರುಗಳು ಬಂದು ತಲೆ ಬಗ್ಸಿ ನಿಂತ್ಕೋಬೇಕು ಅವನ ಮುಂದೆ. ಅಂತ ಭಗವಂತ ಗೋಕುಲದಲ್ಲಿ ಬಂದು ಒಬ್ಬ ಹಣ್ಣು ಮಾರೋರ ಹತ್ರ, ಹೂ ಮಾರೋರ ಹತ್ರ, ಒಬ್ಬ ಗಂಧಾತೆಯವ್ರ ಹತ್ರ, ಒಬ್ಬ ಕುಬ್ಜೆ ಹತ್ರ, ಯಾರು ಗೊತ್ತಿಲ್ದಿರೋಂತ ಕಾಡ್ ಜನರ ಹತ್ರ, ಬ್ರಾಹ್ಮಣ ಪತ್ನಿರ ಹತ್ರ ಎಷ್ಟು ಚೆನ್ನಾಗಿ ಲೀಲೆ ಮಾಡ್ತಾನೆ. ಪ್ರಾಣಿಗಳ ಹತ್ರ, ಪಕ್ಷಿಗಳ ಹತ್ರ ಎಷ್ಟು ಚೆನ್ನಾಗಿ ಲೀಲೆ ಮಾಡ್ತಾನೆ. ಯಾರಿಗೋಸ್ಕರ ಮಾಡ್ತಾನೆ ಅದು? ಅವನ್ಗೆ ಆನಂದ ಬೇಕು ಅಂತ. ಆನಂದ ಅಲ್ಲಿ ಸಿಗುತ್ತಲ್ಲ ಗೋಲೋಕದಲ್ಲ, ಇಲ್ಲಿಗೆ ಯಾಕೆ ಬರ್ಬೇಕು ಅವನು? ಗೋಲೋಕ ಶಾಶ್ವತ ಆನಂದ ಧಾಮ ಅದು. ಅಲ್ಲಿಂದ ಇಲ್ಲಿಗೆ ಯಾಕೆ ಇಳಿದು ಬರ್ಬೇಕು ಭೂಮಿಗೆ? ನಾವು ಫಿಲ್ಮ್ ಥಿಯೇಟರ್ಗೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ನಮ್ಗೆ ಆನಂದ ಬೇಕು, ಹೋಗ್ತೀವಿ. 3 ಅವರ್ ಎಂಜಾಯ್ ಮಾಡ್ಬೇಕು, ಹೋಗ್ತೀವಿ. ಭಗವಂತನ ಎಂಜಾಯ್ ಮಾಡ್ಬೇಕು ಅಂತ ಬರ್ತಾನ ಇಲ್ಲಿಗೆ? ಅಥವಾ ಅವನ ಆನಂದ ಬೇಕು, ಅಲ್ಲಿ ಏನ್ ಶಾರ್ಟೇಜ್ ಆಗಿದೆಯಾ? ಅಸಂಖ್ಯಾತ ಲಕ್ಷ್ಮಿಯರಿದ್ದಾರೆ ವೈಕುಂಠದಲ್ಲಿ, ಗೋಲೋಕದಲ್ಲಿ. ಅಲ್ಲಿಂದ ಯಾಕೆ ಬರ್ತಾನೆ ಇಲ್ಲಿಗೆ? ಅರೆ ಭಕ್ತರಿಗೆ ಆನಂದ ಕೊಡೋಕೋಸ್ಕರ ಬರ್ತಾನೆ. ಭಾಗವತ ರೂಪದಲ್ಲಿ ಬರ್ತಾನೆ ಭಗವಂತ. ಅದು ಓದ್ತಾ ಓದ್ತಾ ಭಕ್ತರಿಗೆ ಆನಂದ ಆಗುತ್ತೆ, ಕಣ್ಣೀರು ಬರುತ್ತೆ, ನೋವುಗಲ್ಲ, ಸಂತೋಷಕ್ಕೆ. ನಮ್ಮಂತ ಮೂರ್ಖ ಶಿಖಾಮಣಿಗಳಿಗೂ ಭಗವಂತ ಆನಂದ ಕೊಡ್ತಾ ಇದ್ದಾನೆ ಅಂದ್ರೆ ಎಷ್ಟು ಕೃಪೆ, ಎಷ್ಟು ಕರುಣಾಮಯಿ ಅವನು ಅಂತ ಅನ್ಸುತ್ತೆ. ಒಂದು ಕಾಳು ಧಾನ್ಯ ಕೊಟ್ಟಿದ್ದಕ್ಕೆ ಬುಟ್ಟಿ ತುಂಬಾ ವಜ್ರ ವೈಢೂರ್ಯ ಕೊಟ್ಟು ಕಳಿಸ್ತಾನೆ ಒಬ್ಬ ಹಣ್ಣು ಮಾರೋ ಒಳಗೆ. ಆ ಪ್ರೀತಿ ಇದ್ರೆ ಮಾತ್ರ ಅದು ಸಹಜವಾಗಿ ಬರಬೇಕು ಪ್ರೀತಿ. ಈಗ ನಮ್ಗೆ ಹೆಂಗಾಗಿದೆ ಅಂದ್ರೆ, ಕತೆ ಕೇಳಿ ಕೇಳಿ ಹೇಳಿ ಹೇಳಿಸ್ಕೊಂಡು ಹಂಗ್ ಮಾಡಿಸ್ಕೊಂಡು ಬೈಸ್ಕೊಂಡು ಎಲ್ಲ ಮಾಡಿ, ಓಕೆ ಓಕೆ ಆಯ್ತು, ಒಂದ್ ರೌಂಡ್ ಚಾಟಿಂಗ್ ಮಾಡ್ತೀನಿ. ಇನ್ ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಮತ್ತೆ ಭಗವಂತ ಅನುಗ್ರಹ ಮಾಡ್ಬೇಕಾ ನಮಗೆ? ಕಷ್ಟಪಟ್ಟು ಮಾಡ್ತಾ ಇದೀವಿ ಭಕ್ತಿ, ಅದು ಇಷ್ಟಪಟ್ಟಂತೂ ಮಾಡ್ತಾ ಇಲ್ಲ. ಕಷ್ಟಪಟ್ಟು ಮಾಡ್ತೀವಿ, ಏನೋ ಅವ್ರು ಹೇಳ್ತಾರಪ್ಪ ಮಾಡೋಣ ಬಲವಂತಕ್ಕೆ ಅಂತ. ಸಹಜವಾಗಿ ಬಂದ್ರೆ ಮಾತ್ರ ಕೃಷ್ಣ ಕೃಪೆ ಕೊಡ್ತಾನೆ. ಆ ಸಹಜವಾಗಿ ಬರೋ ಕಾಲ ಯಾವಾಗ ನಮ್ಗೆ? ಅಲ್ವಾ? ಹೇಳಿಸ್ಕೊಂಡು ಮಾಡೋದ್ರಲ್ಲಿ ಅರ್ಥನೇ ಇಲ್ಲ.
ಪ್ರೀತಿ ಮಾಡಿ ಪ್ರೀತಿ ಮಾಡಿ ಯಾರು ಹೇಳ್ಕೊಟ್ರು ಹಣ್ಣು ಮಾರೊಳಗೆ ಪ್ರೀತಿ ಮಾಡುವ ಮಗುನ ಪ್ರೀತಿ ಮಾಡೋ ಸಹಜ ಗುಣ. ಜೀವದ ಸಹಜ ಗುಣನೇ ಭಗವಂತನ ಪ್ರೀತಿ ಮಾಡೋದು. ನಮ್ಗೆ ಅದು ಕಸ ಮುಚ್ಕೊಂಡಿದೆ ಅಷ್ಟೇನೆ. ಆ ಕಸನ ತೆಗಿಬೇಕು, ನಾವು ಗುಡಿಸ್ಬೇಕು. ಆ ಕಸ ಗುಡಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಭಕ್ತರ ಕಥೆಗಳನ್ನ ಕೇಳಬೇಕು, ಶುದ್ಧ ಭಕ್ತ ಲೀಲೆಗಳನ್ನ ಕೇಳಬೇಕು. ಅವಳೇನ್ ಮಾಡ್ತಾಳೆ ಈಗ? ಭಗವಂತನ ಈ ಭಾವದಲ್ಲಿ ಪ್ರೀತಿ ಮಾಡ್ತಿದ್ದಾಳೆ, ಗೊತ್ತಿಲ್ಲ ಏನ್ ಮಾಡ್ಬೇಕು ಏನೋ ಗೊತ್ತಿಲ್ಲ, ಭಗವಂತನ ಏನ ಆಫರ್ ಮಾಡ್ಬೇಕು ಗೊತ್ತಿಲ್ಲ, ಪ್ರೀತಿಯಿಂದ ತಗೊಂಡು ಕೊಟ್ರು. ಏನ? ಬೇವಿನ ಎಲೆನ. ಭಗವಂತನೇ ಬರ್ತಾನೆ ತಿನ್ನೋದಕ್ಕೆ. ಇವತ್ತು ಆ ಜಾಗ ತೀರ್ಥಕ್ಷೇತ್ರ ಆಗಿದೆ. ಲಂಡಿ ಮಾತಾ ಮಠ, ಇಲ್ಲೊಂದು ಮಠ, ಅದು ಎಲ್ಲಿದೆ ಗೊತ್ತಿಲ್ಲ, ನಾವು ನೋಡಿಲ್ಲ. ಭಗವಂತ ಹೇಳ್ತಾನೆ, ಎಲ್ಲಿವರೆಗೂ ನೀನು ಈ ಭೌತಿಕ ಜಗತ್ತಲ್ಲಿ ಇರ್ತೀಯೋ ಅಲ್ಲಿವರೆಗೂ ನನಗೆ ಪ್ರತಿ ದಿನ ಆ ಬೇವಿನ ಎಲೆ ಪೇಸ್ಟ್ ಅನ್ನ ತಂದು ಕೊಡ್ಬೇಕು. ಯಾವಾಗ? ರಾಜಭೋಗ ಆದ್ಮೇಲೆ. ಇವತ್ತಿಗೂ ರಾಜಭೋಗ ಆದ್ಮೇಲೆ ಭಗವಂತನಿಗೆ ಆ ಬೇವಿನ ಸೊಪ್ಪು ಪೇಸ್ಟ್ ಇಡ್ತಾರೆ, ಎಲೆ ಇಡ್ತಾರೆ, ಪಾನ್. ಯಾರಿಗೋಸ್ಕರ? ಅಲ್ಲಿ ಏನ್ ಮಾಡ್ತಾರೆ? ಪ್ರತಿಯೊಂದಕ್ಕೂ ಒಂದು ಕಾರಣ ಇದೆ. ರಾಜಭೋಗ ಇಡಕ್ಕೆ ಕಾರಣ ಇದೆ. ರಾಜಭೋಗ ಯಾಕೆ ಇಡ್ತಾರೆ ನೋಡಿ? ಗೋಕುಲದಲ್ಲಿ ಭಗವಂತ ಇಂದ್ರನ ಗರ್ಭ ಕರಗಿಸೋದಕ್ಕೆ ಬೆಟ್ಟ ಹಿಡ್ಕೊಂಡ್ಬಿಡ್ತಾನಲ್ವಾ? 7 ದಿನ, 7 ಹಗಲು 7 ರಾತ್ರಿ ಒಂದೇ ಸಮ ಮಳೆ ಸುರಿಸ್ತಾ ಇದ್ದಾನೆ ಇಂದ್ರ. ಭಗವಂತನಿಗೆ, ಕೃಷ್ಣನಿಗೆ ಅವರ ತಾಯಿ ಯಶೋದೆ ದಿನಕ್ಕೆ 8 ಸಲ ತಿನ್ನಿಸ್ತಾ ಇದ್ಲು, ಬುತ್ತಿ ಕಟ್ಕೊಡ್ತಾ ಇದ್ಲು. ಮಗು ಇದು ಬೆಳಗ್ಗೆ 2 ಗಂಟೆ, ಬೆಳಗ್ಗೆ 8 ಗಂಟೆಗೆ, ಇದು 10 ಗಂಟೆಗೆ, ಇದು 2 ಗಂಟೆಗೆ, ಇದು 4 ಗಂಟೆಗೆ, 6 ಗಂಟೆಗೆ, 8 ಸಲ. ನಾವು ತಿನ್ನಬಾರ್ದು, ನಾವು 2 ಸಲ ತಿನ್ಬೇಕಷ್ಟೆ. ಮಧ್ಯಾಹ್ನ ಸ್ನ್ಯಾಕ್ಸು, ಬ್ರೇಕ್ಫಾಸ್ಟ್ ಆಗಿರುತ್ತೆ, ಸ್ವಲ್ಪ ಬಿಟ್ಟು ಸ್ನ್ಯಾಕ್ಸ್, ಆಮೇಲೆ ಮಧ್ಯಾಹ್ನ ಊಟಕ್ಕೆ ಮುಂಚೆ ಒಂದು ಸ್ವಲ್ಪ ಲೈಟಾಗಿ ಸ್ಟಾರ್ಟರ್, ಆಮೇಲೆ ಲಂಚ್, ಅದ ಲಂಚ್ ಆದ್ರೆ ಒಂಚೂರು ಸ್ನ್ಯಾಕ್ಸು, ಆಮೇಲೆ ಸಾಯಂಕಾಲ ಮತ್ತೆ ಬಜ್ಜಿ ಪಕೋಡ, ಬಿಸ್ಕೆಟ್ ಕಾಫಿ ಜೊತೆ, ಆಮೇಲೆ ಡಿನ್ನರ್ ಮುಂಚೆ ಒಂಚೂರು ಸ್ಟಾರ್ಟ್ರು. 8 ಟೈಮ್ ಆಯ್ತಲ್ಲ ನಮಗೊಂದು. ಸೊ ಯಶೋದ ಮಾಯಿ 8 ಟೈಮ್ ತಿನ್ನಿಸ್ತಿರ್ತಾಳೆ ಕೃಷ್ಣನಿಗೆ. ಆದ್ರೆ 7 ದಿನ ಸತತವಾಗಿ ಬೆಟ್ಟ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಲ್ಲ ಗೋವರ್ಧನ ಹಿಡ್ಕೊಂಡು. ಅಲ್ಲಿ ಊಟ ಮಾಡ್ಸಕ್ ಆಗಿಲ್ಲ ಅವಳಿಗೆ. ಅದಕ್ಕೇನ್ ಮಾಡ್ತಾರೆ? 8ನೇ ದಿನ ಎಲ್ಲ ವ್ರಜವಾಸಿಗಳು ಸೇರ್ಕೊಂಡು, ಏನಪ್ಪಾ ಮಗು 7 ದಿನ ಹಿಡ್ಕೊಂಡ್ಬಿಟ್ಟಿದೆ ಬೆಟ್ಟ ಅಂತ ಹೇಳಿ ಚಪ್ಪನ್ ಭೋಗ ಮಾಡ್ಕೊಡ್ತಾರೆ. ದಿನಕ್ಕೆ 8 8 8 7 56 ಚಪ್ಪನ್ ಭೋಗ. ಆದ್ರೆ ಭಗವಂತನಿಗೆ ಚಪ್ಪನ್ ಭೋಗ ಚಪ್ಪರ್ಸ್ಕೊಂಡು ತಿಂತಾನಲ್ಲ, ಅದಕ್ಕಿಂತ ಹೆಚ್ಚು ಟೇಸ್ಟು ಬೇವಿನ ಸೊಪ್ಪು. ಇವತ್ತು ಬೇವಿನ ಸೊಪ್ಪು ಕೊಟ್ಟಿಲ್ಲ ಅಂದ್ರೆ ಭಗವಂತನ ಹೊಟ್ಟೆನೋ ಬರುತ್ತೆ. ತನ್ನ ಶುದ್ಧ ಭಕ್ತರಿಗೋಸ್ಕರ ಭಗವಂತ ತನ್ನ ಪೂಜೆ, ಯಾವ ಶಾಸ್ತ್ರ ಹೇಳಿಲ್ಲ ಇಲ್ಲಿ ಬೇವಿನ ಸೊಪ್ಪು ಕೊಡ್ಬೇಕು, ಎಲೆ ಅಡಿಕೆ ಕೊಡ್ಬೇಕು ಅಂತ. ಭಗವಂತನಿಗೆ ಅವನ್ ಮಾಡಿಸ್ಕೊಳ್ತಾನೆ, ಹೊಸದೆಲ್ಲ ಆಡ್ ಮಾಡಿಸ್ಕೊಳ್ತಾನೆ, ಏನ್ ಬೇಕು ಮಾಡಿ. ಇದು ಅದಕ್ಕೆ ಯಾವ ವೈಖಾನಸ ಪದ್ಧತಿ, ಯಾವ ನಾರದ ಪಂಚರಾತ್ರಿಕ ಪದ್ಧತಿ, ಯಾವ ವೈದಿಕ ವಿಧಿ ನಿಯಮಗಳು ಯಾವುದು ಅಪ್ಲೈ ಆಗೋದಿಲ್ಲ ಅಲ್ಲಿ ಜಗನ್ನಾಥ. ಅದ್ರ ಲೆವೆಲೇ ಬೇರೆ, ಅದ್ರ ಸ್ಟ್ಯಾಂಡರ್ಡೇ ಬೇರೆ. ಇದೆಲ್ಲ ಭಗವಂತ ತನ್ನ ಶುದ್ಧ ಭಕ್ತರ ಜೊತೆ ಮಾಡುವಂತಹ ವಿಶೇಷವಾದ ಲೀಲೆ. ಅದಕ್ಕೆ ತೀತಾ ಭೋಗ ಅಂತ ಹೇಳ್ತಾರೆ. ಪ್ರತಿದಿನ ಕಹಿಯನ್ನು ಆಫರ್ ಮಾಡ್ತಾರೆ, ಬಿಟರ್ ಆಫರಿಂಗ್. ಓಕೆ, ಅದು ಮಡಕೆಲೆ ಕೊಡ್ಬೇಕು ಭಗವಂತನಿಗೆ, ಸ್ಟೀಲ್ ಪಾತ್ರೆಲ್ಲ ಕೊಡೋಂಗಿಲ್ಲ, ಮಣ್ಣಿನ ಮಡಕೆಲೆ ಕೊಡ್ಬೇಕು. ಆ ಮಣ್ಣಿನ ಮಡಕೆ ಯಾರಂದ್ರೆ ಅವ್ರು ಮಾಡಂಗಿಲ್ಲ. ಮತ್ತೆ ನಾವು ಕುಂಬಾರರಪ್ಪ, ನಾವು ಮಾಡ್ಕೊಡ್ತೀವಿ, ಇಲ್ಲ ಇಲ್ಲ ನೀವು ನಾವು ತಗೊಳ್ಳೋದಿಲ್ಲ. ನಾವು ಭಟ್ರೆ, ನಾವು ಅಡಿಗೆ ಮಾಡ್ತೀವಿ, ಇಲ್ಲ ಇಲ್ಲ ನೀವು ಭಟ್ರ ನೀವು ಉಡುಪಿಲಿ ಇಟ್ಕೊಳ್ಳಿ, ಉಡುಪಿ ಹೋಟ್ಲಲ್ಲಿ ಇಟ್ಕೊಳ್ಳಿ ನಿಮ್ ಭಟ್ರ. ನಮ್ ಭಟ್ರು ನಾನು ನೇಮಕ ಮಾಡ್ಕೊಳ್ತೀನಿ. ಕೃಷ್ಣ ಅವ್ರ ಭಟ್ರನ್ನ ಅವರೇ ನೇಮಕ ಮಾಡ್ಕೊಳ್ಳೋದು. ನಾವು ಸ್ಟಿಚಿಂಗ್ ಮಾಡ್ತೀವಿ, ನಾವು ದರ್ಜಿಯವರೇ, ನಾವು ಬಟ್ಟೆ ಹೊಲ್ದು ಕೊಡ್ಬೋದಾ? ಇಲ್ಲ ಇಲ್ಲ ತಗೊಳಲ್ಲ ಭಗವಂತ. ನಾನು ಏನೋ ಇಲ್ಲಿ ಚಿತ್ರದುರ್ಗ ಒಬ್ಬ ಬೆಟ್ಟ ಹತ್ತನಲ್ಲ, ಏನೋ ಹೆಸರು, ಒಬ್ಬ ಬರೀ ಕೈಯಲ್ಲಿ ಎತ್ಬಿಡ್ತಾನೆ ಅವನು, ಜ್ಯೋತಿರಾಜ್. ನಾನು ಜ್ಯೋತಿರಾಜ್ ವಂಶದವನೇ, ನಾನು ಮೇಲೆ ಸುದರ್ಶನ್ಗೆ ಬಟ್ಟೆ ಕಟ್ಟಿ ಬರ್ತೀನಿ, ಫ್ಲಾಗ್ ಕಟ್ತೀನಿ. ಇಲ್ಲ ಇಲ್ಲ. ಭಗವಂತ ಆಕ್ಸೆಪ್ಟ್ ಮಾಡೋದಿಲ್ಲ ಅವ್ರನ್ನೆಲ್ಲ ಯಾರನ್ನು.
ನಾನು ಬರೀ ಕೈಲಿ ಹತ್ಬಿಡ್ತೀನಿ, ಏನು ಹಗ್ಗ ಕಟ್ಕೊಳ್ಳೋದಂಗೆ ಹತ್ಬಿಡ್ತೀನಿ, ಉಲ್ಟಾನೆ ಹತ್ಬಿಡ್ತೀನಿ ನಾನು ಜೋಗ್ ಫಾಲ್ಸ್ ಎಲ್ಲ ಹತ್ತಿ ಇಳಿದಿದ್ದೀನಿ, ನಾನು ಹತ್ಬೋದಾ? ಇಲ್ಲ. ಜಗನ್ನಾಥ ಸ್ವೀಕಾರ ಮಾಡಿಲ್ಲ. ಯಾರಲ್ಲಿ ಶುದ್ಧ ಭಕ್ತಿ, ಶುದ್ಧವಾಗಿ ಪ್ರೀತಿ ಇರುತ್ತೆ, ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ ಇರುತ್ತೆ, ಅವರು ಮಾತ್ರ ಭಗವಂತ ವಿಶೇಷವಾಗಿ ಅದನ್ನು ದರ್ಶನ ಕೊಡ್ತಾನೆ. ಬೆಳೆಸ್ಕೋಬೇಕು, ನಾವು ಪ್ರೀತಿ ಬೆಳೆಸ್ಕೋಬೇಕು. ಅದಕ್ಕೆ ಹೇಳಿದ ಕೃಷ್ಣ ಲೀಲೆ, ಜಗನ್ನಾಥ ಲೀಲೆಗಳನ್ನ ಕೇಳ್ತಾ ಕೇಳ್ತಾ ನಮಗೆ ಆಮೇಲೆ ಸಹಜ ಪ್ರೀತಿ ಬರುತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ, ಅವ್ರು ಹೇಳ್ತಾವ್ರೆ ಕೇಳೋಣ ಅಂತ ಅನ್ಸುತ್ತೆ. ಓಕೆ, ಅದು ಏನು ಮಾಡಕ್ಕಾಗಲ್ಲ, ತಿಳ್ಕೊಬೇಕು ನಾವು. ಯಾರೋ ಹೇಳಿದ್ರೆ ಕೇಳ್ಬೇಕು ನಾವು. ಕೊನೆಗೊಂದು ಏನಾಗುತ್ತೆ, ಕೇಳ್ತಾ ಕೇಳ್ತಾ ನಮ್ಮೊಳಗೇನೆ ಅದು ಸಹಜವಾದ ಪ್ರೀತಿ ಬಂದ್ಬಿಡುತ್ತೆ. ಈ ಡೀಸೆಲ್ ಇಂಜಿನ್ಗಳು ಇರ್ತವೆ ನೋಡಿ, ಈ ಲಾರಿ ದೊಡ್ಡ ಕಾರ್ಗಳು, ಅವು ಇಗ್ನಿಷನ್ ಮಾಡಕ್ಕೆ ಕೀ ಹಾಕಿ 2-3 ಸಲ ಮಾಡ್ಬೇಕು ಅನ್ನತ್ತದು. ಒಂದ್ 4-5 ಸಲ ಅದು ಇಗ್ನಿಷನ್ ಆನ್ ಮಾಡಿ ಚಳಿಗಾಲದಲ್ಲಂತೂ ಇನ್ನೂ ಡೇಂಜರು, ಸ್ಟಾರ್ಟೇ ಆಗಲ್ಲ ಅದು. ತಳ್ಳಿ ಬಳ್ಳಿ ಏನೋ ಒಂದೇ ಮಾಡ, ಒಂದ್ಸಲ ಸ್ಟಾರ್ಟ್ ಆದ್ಮೇಲೆ ಗುಮ್ಮಂತ ಹೋಗ್ತಾ ಇರುತ್ತೆ. ಡೀಸೆಲ್ ಇಂಜಿನ್ಗಳು ಹೌದು, ಸ್ವಲ್ಪ ಏನು ಟರ್ಬೋ ಆನ್ ಆಗೋವರೆಗೂ, ಒಂದ್ಸಲ ಟರ್ಬೋ ಆನ್ ಆಗ್ಬಿಟ್ರೆ ಬೆಟ್ಟ ಹಂಗೆ ಹತ್ಬಿಡುತ್ತೆ. ನಮ್ದೇ ಒಂಥರ ಡೀಸೆಲ್ ಇಂಜಿನ್ ಇದ್ದಂಗೆ, ಸ್ಟಾರ್ಟಿಂಗ್ ಟ್ರಬಲ್, ತಳ್ಳಬೇಕು ತಳ್ಳಿ ಡೌನ್ ಅಲ್ಲಿ ನಿಲ್ಸಿ ತಳ್ಬಿಟ್ರೆ ಹೋಗ್ತಾ ಇರ್ತದೆ ಪಾಡೋದು. ಆಮೇಲೆ ಏನಿಲ್ಲ, ಸುಮ್ಮನೆ ಹೋಗ್ತಾ ಇರ್ತದೆ ಪಾಡೋದು. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಭಕ್ತಿ ಹೆಂಗಿರ್ಬೇಕಂದ್ರೆ, ಅಲ್ಲ ಹಿಂಗಿರ್ಬೇಕು ಅಲ್ಲ, ಹೆಂಗಿರುತ್ತೆ ಅಂದ್ರೆ ಹಿಂಗೆ ತಳ್ಳಬೇಕು, ತಳ್ಳಿ. ಗೊತ್ತಾಗದೇ ಇದ್ರೆ, ಭಗವಂತನ ಬಗ್ಗೆ, ಲೀಲೆ ಬಗ್ಗೆ ಗೊತ್ತಾಗಿಲ್ಲ ಅಂದ್ರೆ ನಾವು ಭಕ್ತಿ ಏನ್ ಮಾಡ್ತೀವಿ? ಆ ಮುದುಕಿ ಒಬ್ಬ ಲಂಡಿ ಮಾತಾ ಎಷ್ಟು ಪ್ರೀತಿ ಮಾಡ್ತಾ ಇದ್ದು, ನನಗೆ ಬೇಕು, ನಾಳೆಯಿಂದ ನನಗೆ ಅದು ಬೇವು ಸೊಪ್ಪು ಬೇಕು, ಅದು ಅವಳ ಕೈಯಿಂದಾನೆ ಮಾಡಿರ್ಬೇಕು. ಹಾಗೆ ಭಗವಂತ ಪ್ರತಿಯೊಂದು ಆ ವಂಶದವರ ಹತ್ರನೇ ಮಾಡಿಸ್ಕೊಳ್ತಾನೆ. ಆ ಶುದ್ಧ ಭಕ್ತರ ವಂಶದಲ್ಲಿ ನೋಡಿ ಎಂತ ಪುಣ್ಯ ನಮ್ಗೆ ಅಲ್ವಾ. ನಾವ್ ಯಾವ ಭಕ್ತರ ವಂಶದಲ್ಲಿ ಬಂದಿರ್ತೀವೋ ಗೊತ್ತಿಲ್ಲ, ನಮ್ಮ ಅಪ್ಪ ಭಕ್ತಿ ಮಾಡ್ತಿಲ್ಲ, ನಮ್ಮ ತಾತ ಭಕ್ತಿ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ನೋಡಿ. ಅಂಗನ ಮಗ ವೇನ ದುಷ್ಟ, ಬಟ್ ಅಂಗನ ಪೂರ್ವಜ ಧ್ರುವ ಮಹಾರಾಜ ನೋಡಿ, ಅವ್ರ ವಂಶದಲ್ಲಿ ಬಂದಿರುವಂತವನು. ಯಾರೋ ನಮ್ಮ ವಂಶದಲ್ಲಿ ಶುದ್ಧ ಭಕ್ತಿ ಮಾಡಿರ್ತಾರೆ, ಅದ್ರ ರಕ್ತ ನಮ್ದೇ ತಲೆರಿತಾ ಇದೆ. ಅದಕ್ಕೆ ಹೇಳುದು, ನೀವು ಸುಮ್ಮನೆ ಭಾಗವತಂ ಶ್ರವಣ ಮಾಡಿ, ಭಕ್ತ ಲೀಲೆ ಶ್ರವಣ ಮಾಡಿ, ನಮ್ಮಿಂದ ಪೂರ್ವಜರು ಉದ್ಧಾರ ಆಗ್ತಾರೆ, ನಮ್ಮ ನಂತರದವರು ಉದ್ಧಾರ ಆಗ್ತಾರೆ. ಹಂಗಂತ ಯಾರಾದ್ರೂ ನಮ್ಮ ರಿಲೇಟಿವ್ಸ್ ಇದ್ರೆ, ಓಕೆ ನೀವು ಭಕ್ತಿ ಮಾಡ್ಕೊಂಡಿದ್ದೀವಿ, ನಾವು ಉದ್ಧಾರ ಆಗ್ತೀವಿ ಅಂತ ಹೇಳ್ತಾರೆ. ಅದೊಂದು ಬಂದ್ಬಿಡ್ತಾ, ನೀವು ಭಕ್ತಿ ಮಾಡಿ, ನೀವು ಭಕ್ತಿ ಮಾಡಿದ್ರೆ ನಾವು ಉದ್ಧಾರ ಆಗ್ತೀವಿ. ನಿಮ್ಮ ವಂಶದವ್ರೆ ಅಲ್ವಾ. ಭಗವಂತ ತುಂಬಾ, ನಾವು ಚಾಪೆ ಕೆಳಗೆ ನುಗ್ಗೋದಕ್ಕೆ ಹೋದ್ರೆ ಒಂದು ರಂಗೋಲಿ ಕೆಳಗೆ ಹೋಗ್ತಾರೆ. ಪ್ರತಿಯೊಂದು ಜೀವನು ಭಗವಂತನ ಸೇವೆ ಮಾಡಬೇಕು. ಶಾಸ್ತ್ರ ಹೇಳುತ್ತೆ, ಹೌದು, ಆ ವಂಶದಲ್ಲಿ ಬಂದ್ರೆ ನಾವು ಉದ್ಧಾರ ಆಗ್ತೀವಿ. ನರಸಿಂಹದೇವ್ರು ಹೇಳ್ತಾರೆ ಪ್ರಹ್ಲಾದರಿಗೆ, ನಿನ್ ತಂದೆ ಆಗಲಿ ಉದ್ಧಾರ ಆಗ್ಬಿಡ್ತೀನಿ. ಹೌದು, ಯಾವಾಗ ನೀನು ಅವನಿಗೆ ಮಗನ ತಂದೆಯೋ ಅವಾಗಲೇ ನಿನ್ನಿಂದ ಅವನು ಉದ್ಧಾರ ಆಗಿದ್ದಾನೆ ಅಂತ. ಅಂದ್ರೆ ಕೃಷ್ಣ ಪ್ರೇಮ ಎಲ್ರು ಕೊಡೋದಿಲ್ಲ. ಕೃಷ್ಣ ಪ್ರೇಮ ಕೊಡೋದಿಲ್ಲ ಅಂತವ್ರಿಗೆ ವೈಕುಂಠ ಕೊಟ್ಟರು ಕೊಡ್ಬೋದು, ವೈಕುಂಠಕ್ಕೆ ಹೋಗ್ಬೋದು. ಬಟ್ ನಾವು ವೈಕುಂಠಕ್ಕೆ ಹೋಗೋಕ್ಕೆಲ್ಲ ಇಷ್ಟಪಡ್ತಾ ಇರೋದು ಗೋಲೋಕ, ಕೃಷ್ಣ ಪ್ರೇಮ. ಅಲ್ಲಿ ನಾವು ಭಗವಂತನ ಸೇವೆ ಮಾಡ್ಬೇಕು, ಅದು ಹೈಯೆಸ್ಟ್, ಅದೇ ಹೈಯೆಸ್ಟ್. ಸ್ವರ್ಗಕ್ಕೆ ಹೋಗ್ಬೇಕು, ಇನ್ನೊಂದು ಮತ್ತೊಂದು ವೈಕುಂಠ ಹೋಗ್ಬೇಕು, ಅದಲ್ಲ. ನಾವೇ ಸ್ವಭಾವತಃ ನಾವು ಸಹಜವಾಗಿ ಭಗವಂತ ಪ್ರೀತಿ ಮಾಡ್ತಾ ಇದ್ರೆ ನಮಗೆ ಭಗವಂತ ಆ ಪ್ರೇಮ ಕೊಡ್ತಾನೆ. ಓಕೆ, ಸೊ ಇದು ಇಬ್ಬರು ಭಕ್ತರ ಸಣ್ಣ ಲೀಲೆಗಳು. ಸಣ್ಣ ಲೀಲೆ ಅಂತ ಹೇಳ್ತೀವಿ ಅಷ್ಟೇನೆ. ಬಟ್ ಈಗ ಚಪ್ಪನ್ ಭೋಗ ಆದ್ಮೇಲೆ ನಿಮ್ ಟೆಸ್ಟ್ ಕೊಟ್ಟಿಲ್ಲ ಅಂದ್ರೆ ಭಗವಂತ ಖುಷಿ ಆಗ್ತಾನ? ಇಲ್ಲ. ಯಾರ ಭಕ್ತಿ ಹೇಗಿರುತ್ತೆ ಗೊತ್ತಿಲ್ಲ, ಯಾರ ಹೊರಗಿನ ಅಪಿಯರೆನ್ಸ್ ನಮ್ಗೆ ಮುಖ್ಯ ಅಲ್ಲ. ಗುಡಿಸ್ತಾ ಇರ್ಬೋದು, ಬಂಗ್ಲೆ ಇರ್ಬೋದು, ಅದು ನೋಡಲ್ಲ ಭಗವಂತ. ಹೃದಯದಲ್ಲಿ ಪ್ರೀತಿ ಇದೆಯಾ ನೋಡ್ತಾನೆ. ಬಿಡ್ಬೇಕು, ನಮ್ಮ ಭೌತಿಕ ಕಾಮನೆಗಳು, ಆಸೆಗಳೇನಿದೆ ಅದೆಲ್ಲ ಬಿಡ್ಬೇಕು. ಅದೇನು ಪ್ರಯೋಜನ ಇಲ್ಲ. ಏನ್ ಕೇಳಿದ್ರೆ ಕೊಡ್ತಾನೆ ಭಗವಂತ.
ಕೇಳಿದ್ರೆ ಭಗವಂತ ಕೊಡ್ತಾನೆ. ನನ್ ಮನೆ ಬೇಕು, ಮಠ ಬೇಕು. ಬಟ್ ಏನ್ ಸುಖ ಅದರಿಂದ? ಏನ್ ಸಾಧನೆ ಮಾಡ್ತೀವಿ ಅದರಿಂದ? ಒಳಗೆ ಹೃದಯದಲ್ಲಿ ಭಕ್ತಿ ಇಲ್ಲ ಅಂದ್ರೆ ನಾವು ಮನೆ, ಮಠ, ಗಾಡಿ, ಬಂಗ್ಲೆ ಇಟ್ಕೊಂಡು ಏನ್ ಮಾಡ್ಬೇಕು? ಅದರಿಂದ ಏನ್ ಪ್ರಯೋಜನ? ಇನ್ನೇನೋ ಒಂದು ಕೊಡ್ತಾನೆ. ಹಿರಣ್ಯಕಶಿಪು ಪುತ್ರ, ನನಗೆ ಅದರಿಂದ ಸಾವು ಬರಬಾರ್ದು, ಇಲ್ಲಿಂದ ಸಾವು ಬರಬಾರ್ದು, ಹಾ ಹ್ಞೂ ಹ್ಞೂ ಅಂತ ಹೇಳ್ತಾನೆ. ಆಯ್ತು, ಓಕೆ ಓಕೆ. ನರಸಿಂಹನಿಂದ ಸಾವು ಬರಬಾರ್ದು ಅಂತ ಕೇಳಿಲ್ಲ ಅಲ್ಲ ನಾವು? ಹಿರಣ್ಯಕಶಿಪು ಕೇಳಿಲ್ಲ ಅಲ್ವಾ? ಮತ್ತೆ ಬರ್ತಾನೆ ಆ ರೂಪದಲ್ಲಿ. ನಾವು ಈಗ ನಮ್ಮ ಅಜ್ಞಾನದಿಂದ ಹೋಗ್ತೀವಿ ದೇವರ ಹತ್ರನೋ ದೇವತೆಗಳ ಹತ್ರ ಹೋಗ್ತೀವಿ. ನನಗೆ ಅದು ಬೇಕು, ಇದು ಬೇಕು, ಬೇಕು 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 ಅಂತ ಪಟ್ಟಿಗಳು ಕೊಡ್ತೀವಿ, ಲಿಸ್ಟ್ ಕೊಡ್ತೀವಿ. ದಿನಸಿ ಐಟಮ್ ತರುವಾಗ ಹೆಂಡತಿ ಗಂಡನ ಲಿಸ್ಟ್ ಕೊಡ್ತಾಳ, ಇಷ್ಟೆಲ್ಲ ತರಬೇಕು ಅಂತ. ಅಷ್ಟು ಲಿಸ್ಟ್ ನ ಇಟ್ಕೊಂಡು ಹೋಗಿ ನಾವು ದೇವ್ರ ಹತ್ರ ಕೇಳ್ಕೊತೀವಿ. ಆಯ್ತಾ, ಇನ್ನೇನು ಇದೆಯಾ ಅಂತ ಕೇಳ್ತಾನೆ ಭಗವಂತ. ಆಪ್ಷನ್ ಕೊಡ್ತಾನೆ ನಮಗೆ. ಇನ್ನೇನೋ ಇದೆಯಾ? ಇಲ್ಲ ಇಷ್ಟು ಕೊಟ್ರೆ ಸಾಕು ಅಂತೀವಿ ನಾವು. ಆಯ್ತು, ತಥಾಸ್ತು ತಗೋ ಅಂತ ಕೊಡ್ತಾನೆ. ನಾವ್ ಯಾವ್ದು ಕೇಳಿಲ್ವೋ ಅದರಿಂದನೇ ನಮ್ಗೆ ಏನಾದ್ರು ಸಾವು ಬಂತು ಅಂದ್ರೆ, ದುಃಖ ಬಂತು, ನೋವು ಬಂತು ಅಂದ್ರೆ ಏನ್ ಮಾಡ್ಬೇಕು ನಾವು? ಹೊಣೆ ಆಗ್ತೀವಿ ಅವಾಗ. ನಾನು ಕೇಳಿಲ್ವಲ್ಲ ಅದನ್ನ. ಹಿರಣ್ಯಕಶಿಪು ಸಿಂಹನೂ ಅಲ್ಲ, ಮನುಷ್ಯನೂ ಅಲ್ಲ ಅಂತ ಪ್ರಾಣಿಯಿಂದ ನಮ್ಗೆ ಸಾವು ಬರಬಾರ್ದು ಅಂತ ಕೇಳಿದ್ನಾ? ಇಲ್ಲ. ಮತ್ತೆ ಭಗವಂತ ಕೊಡ್ತಾನೆ, ಆ ರೂಪದಲ್ಲಿ ಬರ್ತಾನೆ. ಮತ್ತೆ ಏನ್ ಕೇಳ್ಬೇಕಾಗದೆ ನಾವು ದೇವ್ರ ಹತ್ರ? ಏನೂ ಕೇಳಬಾರದು ನಾನು ಅನ್ನೋ ವರ ಕೇಳಬೇಕು. ನಾನು ನಿನ್ನ ಹತ್ರ ಏನೂ ಕೇಳಬಾರ್ದು. ನನಗೇನ್ ಬೇಕೋ ನೀನ್ ಕೊಡು. ನನ್ನ ಉದ್ಧಾರಕ್ಕೆ ನನಗೆ ಏನ್ ಬೇಕೋ ಅದು ನೀನ್ ಕೊಡು, ಅಷ್ಟೇ, ಮುಗೀತು. ದುರ್ವಾದನೆ ಕೇಳುದು. ಯಾಕಂದ್ರೆ ನಮ್ಮ ಒಳಗಡೆ ಭಗವಂತ ಪರಮಾತ್ಮನಾಗಿ ಕೂತಿದ್ದಾನೆ. ಅವ್ನಿಗೆ ಗೊತ್ತಿದೆ ಏನ್ ಬೇಕು ಏನ್ ಬೇಡ ಅಂತ. ನಾವು ಕೇಳಲಿ ಅಂತ ಸುಮ್ಮನೆ ಇದ್ದಾನೆ. ಕೇಳಿ ಸಿಕ್ಕಾಕೊಂಡಾಗ ನಮ್ಮನ್ನ ಹಿಡಿತಾನೆ, ತಗೊಳಕೋತೀವಿ ನಾವು. ಯಾಕಂದ್ರೆ ನೀವು ಸ್ವತಂತ್ರ ಕೊಟ್ಟಿದ್ದೆ ತಾನೆ ನಾನು ಏನ್ ಬೇಕು ಅಂತ. ನಿಮ್ ದುರುಪಯೋಗ ಪಡಿಸ್ಕೊಂಡೆ. ಅದಕ್ಕೆ ಬ್ರಹ್ಮದೇವರನ್ನ ಕಳಿಸಿದ್ದು ಭಗವಂತ. ಹೋಗಪ್ಪ, ಅವ್ರಿಗೇನ್ ಬೇಕು ಕೊಡೋಗು. ಹಿರಣ್ಯಕಶಿಪುಗೆ ತಪಸ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ. ಏನ್ ಬೇಕಂತೆ? ಸಾವು ಬೇಡ ಅಂತೆ. ಸಾವು ಬೇಡ ಅದ್ ನೀನ್ ಕೊಡಕ್ ಬರೋದಿಲ್ಲ. ಅದನ್ನ ಸಾವು ಬೇಡ ಅಂತ ಹೇಳಕ್ ಬರಲ್ಲ. ಯಾವ್ದ್ರಿಂದ ಬೇಡ ಅಂತ ಕೇಳು. ಬ್ರಹ್ಮ ಹೇಳ್ತಾರೆ, ನೋಡಪ್ಪ, ನನಗೆ ಒಂದಿನ ಸಾವಿದೆ, ನಾನ್ ಸಾವು ಕೊಡಕ್ ಬರೋದಿಲ್ಲ. ಸಾವು ಇಲ್ಲ ಅಂತ ಹೇಳಕ್ ಬರಲ್ಲ. ಯಾವ್ದ್ರಿಂದ ಸಾವು ಬೇಡ ಹೇಳು, ಪಟ್ಟಿ ಕೊಡು. ಅವಾಗ ಹೇಳ್ತಾನೆ, ಒಳಗೂ ಬೇಡ, ಆಚೆನೂ ಬೇಡ, ಆಕಾಶದಲ್ಲ, ಭೂಮಿಲಲ್ಲ, ಸಂಜೆ ಅಲ್ಲ, ಆಗಲಲ್ಲ, ನೀನ್ ಸೃಷ್ಟಿ ಮಾಡಿರೋ ಯಾವ ಪ್ರಾಣಿ ಪಕ್ಷಿ ಗಿಡ ಮರಗಳಿಂದ ಅಲ್ಲ, ಆಯುಧಗಳಿಂದ ಅಲ್ಲ, ಎಲ್ಲ ಕೇಳ್ತಾನೆ. ಅಷ್ಟೇನಾ? ಮುಗಿತ ಪಟ್ಟಿ? ಮುಗೀತು ನಮ್ ಕತೆ. ನಾವು ನಿಜವಾಗ್ಲೂ ಕೇಳ್ಬೇಕಾಗಿರೋದು, ಕೃಷ್ಣ, ನನಗೆ ನಿನ್ನ ಪ್ರೇಮ ಬೇಕು, ನಾನ್ ನಿನ್ನ ನೋಡ್ಬೇಕು, ನಾನ್ ನಿನ್ ಜೊತೆ ಇರ್ಬೇಕು. ಇದಕ್ಕೆ ನನ್ನ ದೊಡ್ಡ ಬರ ಏನಿದೆ? ಕೇಳಿದ್ ಮಾತ್ರ ಎಲ್ಲ ಕೊಟ್ಬಿಡ್ತಾನೆ ದೇವ್ರು ಅನ್ನೋದಾಗಿದ್ರೆ ಎಲ್ಲ ಭಿಕ್ಷುಕರೆಲ್ಲ ಹೋಗಿ ಕೇಳ್ಬಿಟ್ಟಿರೋರು, ನನಗೆ ನಾನು ಶ್ರೀಮಂತ ಆಗ್ಬೇಕು, ಕೊಡು, ಎಷ್ಟು ದಿನ ಅಂತ ಭಿಕ್ಷೆ ಬೇಡೋದು ಅಂತ ಕೇಳ್ತಾ ಇದ್ರು. ಕೊಡಲ್ಲ ಅವನು. ಅದೇನ್ ಕೊಡ್ತಾನೆ? ಬ್ಯಾಂಕಲ್ಲಿ 1000 ರೂಪಾಯಿ ಇದೆ, ನಾವು ATM ಕಾರ್ಡ್ ಹಾಕ್ಬಿಟ್ಟು 1 ಲಕ್ಷ ಬರ್ಲಿ ಅಂತ ಹೇಳಿ ಬಂದ್ಬಿಡ್ತಾ ಅದು 1 ಲಕ್ಷ? ಇನ್ವ್ಯಾಲಿಡ್ ಅಮೌಂಟ್ ಅಂತ ಬಂದ್ಬಿಡುತ್ತೆ. ಇನ್ವ್ಯಾಲಿಡ್ ಅಮೌಂಟ್ ನಮ್ಮ ಹತ್ರ ಇಲ್ಲ. ಅಷ್ಟು ಅಕೌಂಟ್ ಇಲ್ಲ, ಅಷ್ಟು ಅಮೌಂಟ್ ಇಲ್ಲ ನಮ್ಮ ಅಕೌಂಟ್ ಅಲ್ಲಿ. 1,000 ಇದೆ. ಮತ್ತೆ ನಮ್ಗೆ 1 ಲಕ್ಷ ಬೇಕು ಅಂದ್ರೆ ಎಲ್ಲಿಂದ ಬರುತ್ತೆ ಅದು? 1,000 ರೂಪಾಯಿ ಕೊಡುತ್ತೆ ಅಷ್ಟೇನೆ. ನಮ್ಮ ಯೋಗ್ಯತೆಗೆ ಏನ್ ಕೊಡ್ಬೇಕು ಅದು ಕೊಡ್ತಾನೆ ಭಗವಂತ. ಕೊಡ್ತಾ ಇದ್ದಾನೆ, ಕೊಟ್ಟಿದ್ದಾನೆ ಆಲ್ರೆಡಿ. ಮತ್ತೆ ಸಖತ್ತು ಓವರ್ ಡ್ರಾಫ್ಟ್ ಎಲ್ಲ ಮಾಡಬಾರ್ದು. ಹೋಗಿ ಕೊಡು 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 ಅಂತ ಕೇಳಬಾರ್ದು. ನಿಜವಾಗ್ಲೂ ಬೇಕಾ? ಕೊಡಿ ಪ್ರೀತಿ. ಹೋಗಿ ಬೇವಿನ ಸೊಪ್ಪು ತಗೊಂಡು ಹೋಗಿ ಭಗವಂತನ ಮುಂದೆ ಹೋಗ್ಬಿಟ್ಟು, ಕೃಷ್ಣ, ಓ ಮಗು, ಕೇಳಿ. ಮಗು ತರನೇ ಭಗವಂತನ ಹತ್ರ ಭಕ್ತಿ ಮಾಡಿ, ಕೊಡ್ತಾನೆ ಭಗವಂತ. ಅಂದ್ರೆ ನಮಗೆ ಭಕ್ತರ ಮೂಲಕ ಹೇಳ್ಕೊಡುವಂತ ಪಾಠ ಅಂತ ಹೇಳ್ತೀನಿ. ಭಕ್ತರ ಮೂಲಕ ನಮ್ಗೆ ಸಿಗುವಂತ ಪಾಠ ಏನು? ಕೇಳಿದಿರಾ? ಈ ತರ ಕೇಳಿ. ಇದೇ ಭಕ್ತಿ. ಭಕ್ತಿ ಇಲ್ಲ ಅಂದ್ರೆ ಭಗವಂತನಿಗೂ ಭಕ್ತಿ ಇಲ್ಲ ಅಂದ್ರೆ ಭಗವಂತನಿಗೂ ಸಮಾಧಾನ ಆಗಲ್ಲ. ಭಕ್ತಿ ಮಾಡಿಲ್ಲ ಅಂದ್ರೆ ಅವನಿಗೂ ಸಮಾಧಾನ ಆಗಲ್ಲ. ಅವನು ಭಕ್ತಿ ಮಾಡ್ತಾನೆ. ಯಾರು ಭಕ್ತಿ ಮಾಡ್ತಾನೆ? ತನ್ನ ಭಕ್ತರು ಭಕ್ತಿ ಮಾಡ್ತಾನೆ. ಅದನ್ನ ನಾವು ತಪ್ಪಾಗಿ ತಿಳ್ಕೊಂಡ್ಬಿಡ್ತೀವಿ. ಕೃಷ್ಣನು ಭಕ್ತಿ ಮಾಡ್ತಾನೆ, ಹಾಗಾದ್ರೆ ಅವನು ಕೃಷ್ಣನಿಂದ ಅವನು ದೊಡ್ಡವನು? ಇಲ್ಲ ಇಲ್ಲ. ಹೌದು, ಕೃಷ್ಣನಿಂದ ಭಕ್ತರು ದೊಡ್ಡವರೇ, ಒಪ್ಕೊಳ್ಳೋದು.
ನಮ್ಗೆ ಗೊತ್ತಿರ್ಬೇಕು ಅದು. ಭಗವಂತ ಯಾರು ಅಂತ ಗೊತ್ತಿರ್ಬೇಕು, ಭಕ್ತರು ಯಾರು ಅಂತ ಗೊತ್ತಿರ್ಬೇಕು. ಅಹಂ ಭಕ್ತ ಪರಾಧೀನ, ಭಗವಂತ ಭಕ್ತರಿಗೆ ಅಧೀನ ಅಂತ ಹೇಳ್ತಾರೆ. ಓಕೆ, ನಮ್ಗೆ ಸ್ವಲ್ಪ ಮಟ್ಟಿಗಾದ್ರೂ ಒಳಗಿಂದ ಚೇಂಜಸ್ ಬಂದ್ರೆ ಬರುತ್ತೆ, ಖಂಡಿತ ಬರುತ್ತೆ. ಯಾಕಂದ್ರೆ ಇದು ಭಗವಂತನ ಶುದ್ಧ ಭಕ್ತರ ಲೀಲೆ. ಇದು ಖಂಡಿತ ಎಂತವ್ರಿಗೂ, ಎಂತ ಕಲ್ಲು ಹೃದಯ ಆದ್ರೂ ಅದನ್ನ ಕರಗಿಸ್ಬಿಡುತ್ತೆ. ಇನ್ನು ಮುಂದಕ್ಕೆ ನಾವೇನ್ ಮಾಡ್ಬೇಕು, ಭಗವಂತನ ಖುಷಿಗೋಸ್ಕರ ಏನ್ ಮಾಡ್ಬೇಕು, ನಮ್ ಖುಷಿಗೋಸ್ಕರ ಅಲ್ಲ ಮಾಡೋದು. ನಮ್ಮ ಖುಷಿಗೋಸ್ಕರ ನಾವೇನು ಮಾಡಬಾರ್ದು, ಭಗವಂತನ ಖುಷಿಗೋಸ್ಕರ ಮಾಡ್ಬೇಕು. ಉಪವಾಸ ಮಾಡಿ ಅಂತಾರೆ, ಬೆಳಿಗ್ಗೆ ಬೇಗ ಎದ್ದೇಳಿ ಅಂತಾರೆ, ಥಂಡಿ ಸ್ನಾನ ಮಾಡಿ ಅಂತಾರೆ, ಜಪ ಮಾಡಿ ಅಂತಾರೆ, ಅದು ಬಿಡಿ ಇದು ಬಿಡಿ ಅಂತಾರೆ, ತಿನ್ಬೇಡಿ, ಪಿಕ್ಚರ್ ನೋಡ್ಬೇಡಿ, ಟಿವಿ ನೋಡ್ಬೇಡಿ ಅಂತ ಹೇಳ್ತಾರೆ. ಎಲ್ಲ ಯಾರಿಗೋಸ್ಕರ? ನಮ್ ಖುಷಿಗೋಸ್ಕರ ಅಲ್ಲ, ಅವ್ನ ಖುಷಿಗೋಸ್ಕರ ಮಾಡ್ಬೇಕು. ಬರುತ್ತೆ, ಖಂಡಿತ ಬರುತ್ತೆ. ನಾವ್ ಯಾವಾಗ ಅವನಿಗೋಸ್ಕರ ಅಂತ ಮಾಡಕ್ ಶುರು ಮಾಡ್ತೀವೋ ಆಗ ಅವನು ನಮಗೋಸ್ಕರ ಏನ್ ಮಾಡ್ತಾನೆ ನೋಡಿ, ಅಬ್ಸರ್ವ್ ಮಾಡಿ. ನಾವ್ ಯಾವಾಗ ಅವನಿಗೋಸ್ಕರ ಅಂತ ಮಾಡಕ್ ಶುರು ಮಾಡ್ತೀವೋ ಆಗ ಕೃಷ್ಣ ನಮಗೋಸ್ಕರ ಏನ್ ಮಾಡ್ತಾನೆ ಅಬ್ಸರ್ವ್ ಮಾಡಿ. ಆಮೇಲೆ ಯಾವ ಕಾರಣಕ್ಕೂ ನಾವು ಅವನನ್ನ ಬಿಡೋದಿಲ್ಲ. ಖಂಡಿತವಾಗ್ಲು ಪ್ರೊಟೆಕ್ಟ್ ಮಾಡ್ತಾನೆ. ನೋಡಿ, ಶುದ್ಧ ಭಕ್ತರು ಬಾಡಿಗೆ ಮೇಲೆ ಇರ್ಬೋದು, ಶುದ್ಧ ಭಕ್ತರು ಮಣ್ಣಿನ ಮನೇಲಿ ಇರ್ಬೋದು, ಶುದ್ಧ ಭಕ್ತರಿಗೆ ದೊಡ್ಡ ಕಾಯಿಲೆಗಳು ಬಂದಿರ್ಬೋದು, ಆದ್ರೆ ಯಾವುದನ್ನು ಭಗವಂತನ ಭಕ್ತರು ತಪ್ಪು ಅಂತ ಭಾವಿಸೋದಿಲ್ಲ. ನಾವು ರಘುದಾಸನ್ ಕತೆ ಕೇಳಿರ್ಬೋದು, ಮಣಿದಾಸನ್ ಕತೆ ಕೇಳಿರ್ಬೋದು. ಎಲ್ಲದರಲ್ಲೂ ಭಗವಂತ ತನ್ನ ಭಕ್ತರಿಗೆ ಆನಂದ ಕೊಡೋಕೋಸ್ಕರ ಬರ್ತಾನೆ. ನೋಡಿ, ಅವನ್ ಕಾಯಿಲೆ ಬಂತು, ಮದನ್ ಮೋಹನ್ ದೇವ್ ಬಾಯಲ್ಲಿ ಹುಳ ಬಂತು ಅವನಿಗೆ, ಆದ್ರೆ ಭಗವಂತ ನಾವು ಯಾವ್ದನ್ನು ಕೇಜ್ ಮಾಡಬಾರ್ದು, ಹಿಂಗೆ ಅಂತ. ನೋಡಿ, ಅವನ್ ಭಕ್ತಿ ಮಾಡಿ ಆ ತರ ಆಗತಿಗೆ ಬಂದಿದ್ದಾನೆ ಅಂತ ಹೇಳ್ಬಾರ್ದು. ಭಕ್ತಿಗೆ ಬಂದ ಮೇಲೆ ಮಾಯ ಚೆನ್ನಾಗಿ ಆಟ ಆಡಿಸ್ಬೋದು. ಭಕ್ತಿ ಮಾಡಕ್ ಶುರು ಮಾಡಿದ್ಮೇಲೆ ಮಾಯ ಆಟ ಆಡಿಸ್ತಾಳೆ. ನಾನೊಬ್ರು ಹೇಳ್ತಾ ಇದ್ದೆ, ದೀಕ್ಷೆ ಆದ್ಮೇಲೆ ಮಾಯೆ ಚೆನ್ನಾಗಿ ಆಟ ಆಡಿಸ್ತಾಳೆ, ಕುಣಿಸ್ತಾಳೆ ಚೆನ್ನಾಗಿ. ಯಾಕಂದ್ರೆ ಕೋಪ ಇರುತ್ತೆ ಅವಳಿಗೆ. ಯಾಕೆ? ಓ, ನನ್ನ ಬಿಟ್ಟು ಹೋಗ್ಬಿಟ್ಟ ಇವನು, ಈಗ ಕೃಷ್ಣನ್ ಸೇವೆ ಮಾಡ್ತಾ ಇದ್ದಾನೆ ಅಂತ ಸ್ವಲ್ಪ ದಿನ ಆಟ ಆಡಿಸ್ತಾಳೆ. ಹೆದರ್ಬಾರ್ದು ನಾವು, ಕೃಷ್ಣ ಇದ್ದಾನೆ ನೋಡ್ಕೊಳ್ತಾನೆ. ಮಾಯೆ ಅಟಾಕ್ ಮಾಡ್ಲಿ, ಕೃಷ್ಣ ಇದ್ದಾನೆ. ಇದು ಕಾನ್ಫಿಡೆನ್ಸ್ ಅಂದ್ರೆ. ಭಕ್ತಿಗೆ ಬಂದ್ಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ, ದೀಕ್ಷೆ ಆದ್ಮೇಲೆ ಸರಿ ಹೋಗ್ಬಿಡುತ್ತೆ, ದೀಕ್ಷೆ ಆದ್ಮೇಲೆ ಎಲ್ಲ ಕರೆಕ್ಟ್ ಆಗುತ್ತೆ, ಸರಿ ಆಗುತ್ತೆ. ಬಟ್ ಕರೆಕ್ಟ್ ಆಗೋವರೆಗೂ ನಾವು ಸ್ವಲ್ಪ ಸಹಿಸ್ಕೋಬೇಕಾಗುತ್ತೆ. ಜ್ವರ ವಾಸಿ ಆಗುತ್ತೆ ಇಂಜೆಕ್ಷನ್ ಕೊಟ್ರೆ, ಇಂಜೆಕ್ಷನ್ ಕೊಡುವಾಗ ನೋವಾಗುತ್ತಲ್ಲ ಸ್ವಲ್ಪ, ಅದನ್ನ ಸಹಿಸ್ಕೋಬೇಕು ನಾವು. ಸಹಿಸ್ಕೋಬೇಕು. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಆಪಾಯನ ನಿತ್ಯದ ತಿದೀಕ್ಷಿಸೋ ಭಾರತ. ಬರ್ತಾರ್ಥ ಹೋಗ್ತಾ ಇರುತ್ತೆ, ಸಹಿಸ್ಕೋ. ತಿದೀಕ್ಷಾ ಸಹಿಸ್ಕೋ. ಸಹನೆಯನ್ನು ಕೂಡ ಒಂದು ಭಕ್ತಿಯ ಒಂದು ಅಂಗ, ಸಹನೆ. ಧನುರ್ಮಾಸಲ್ಲಿ ಧನುರ್ಮಾಸ ಚಳಿಗಾಲ, ತಡಿ ಸ್ನಾನ ಮಾಡ್ತೀವಿ, ಸಹಿಸ್ಕೊಳಲ್ವಾ ನಾವು? ಯಾರಿಗೋಸ್ಕರ ಸಹಿಸ್ಕೊಳ್ತೀವಿ? ಅವನಿಗೋಸ್ಕರ. ಕಷ್ಟ ಪಡ್ತಾರೆ, ಹೆಂಡತಿ ಮಕ್ಳಿಗೋಸ್ಕರ ಕಷ್ಟ ಪಡ್ತೀನಪ್ಪ ಸಹಿಸ್ಕೊಂಡು. ಯಾರಿಗೋಸ್ಕರ? ಹೆಂಡತಿ ಮಕ್ಳಿಗೋಸ್ಕರ. ಅದು ಸೇವೆನಾ? ಖಂಡಿತ ಅದು ಸೇವೆ ಅಲ್ಲ. ಜ್ಞಾಪಕ ಇಟ್ಕೊಳ್ಳಿ. ನಮ್ಮ ಮನೆಯವ್ರು ಕಷ್ಟ ಪಡ್ತಾರೆ, ತುಂಬಾ ಬೆವರಿಸ್ತಾರೆ, ಇಲ್ಲ, ಸೇವೆ ಅಲ್ಲ, ಅದು ಮಾಯಾ ಸೇವೆ. ಅದು ಅದನ್ನೇ ಕೃಷ್ಣನ್ಗೋಸ್ಕರ ಮಾಡ್ಬೇಕಿತ್ತು ನಾವು. ಬೆವರು ಹರಿಸೋರೆಲ್ಲ ಸೇವೆ ಮಾಡ್ತಾರೆ ಅನ್ನೋದಾಗಿದ್ರೆ ಎಷ್ಟು ಜನ ಬೆವರು ಹರಿಸ್ತಾರೆ? ಕೂಲಿ ಮಾಡೋರು ಬೆಳಗಿನ ಸಾಯಂಕಾಲ ಕೂಲಿ ಮಾಡಿ ಬೆವರು ಹರಿಸಿ ರಾತ್ರಿ ಹೋಗಿ ಹೆಂಡ ಕೊಡ್ಕೊಂಡು ಬರ್ತಾರಲ್ಲ, ಅವ್ರಿಗೆಲ್ಲ ಅನುಗ್ರಹ ಮಾಡ್ಬೇಕಿತ್ತು ಆಗಿದ್ರೆ ಭಗವಂತ, ಅಲ್ವಾ? ಬೆವರು ಹರಿಸೋದೆಲ್ಲ ಮುಖ್ಯ. ಯಾರಿಗೋಸ್ಕರ ಬೆವರು ಹರಿಸ್ತಾ ಇದ್ದೀರಾ? ಹೆಂಡತಿಗೋ, ಗಂಡನಿಗೋ, ಮಕ್ಳಿಗೋ, ದೇಶಕ್ಕೋ, ನಾಯಿಗೋ? ಅದನ್ನೇ ಓದ್ತಿದ್ವಲ್ಲ. ಓಕೆ, ಮಾಡ್ಬೇಕು, ಸೇವೆ ಮಾಡ್ಬೇಕು, ಮಾಡಿ, ಕಿಂಚಿತ್ ಮಾಡಿ. ಏನ್ ಭಾರ ಹೊತ್ಕೊಂಡ್ ಮಾಡೋದ್ ಬೇಕಾಗಿಲ್ಲ, ಪ್ರೀತಿಯಿಂದ. ಕಷ್ಟ ಆಗುತ್ತೆ ಪ್ರಭು, ಕಷ್ಟ ಆಗುತ್ತೆ. ಏನು ಕಷ್ಟ ಆಗಲ್ಲ ನಿಮ್ಗೆ? ಎಷ್ಟು ಕಷ್ಟ ಆಗುತ್ತೆ ಅನ್ನೋ ಮಟ್ಟವರೆಗೂ ನೀವು ಕಷ್ಟಪಡಿ. ತೀರಾ ಕಷ್ಟ ಆಗುತ್ತೆ ಬಿಟ್ಬಿಡಿ, ಹೋಗ್ಲಿ. 7 ಗಂಟೆಗೆ ಎದ್ದೇಳೋರು 8 ಗಂಟೆಗೆ ಎದ್ದೇಳೋರು ಇದ್ದಾರೆ. ಒಂದೊಂದು ಅರ್ಧ ಗಂಟೆ ಮುಂಚೆ ಸ್ವಲ್ಪ ಬೇಗ ಎದ್ದೇಳಕ್ ಪ್ರಾಕ್ಟೀಸ್ ಮಾಡಿ. 5 ಗಂಟೆಗೆ ಬರುತ್ತೆ, 4:15 ಆಗುತ್ತೆ, 4 ಗಂಟೆ. ಓಕೆ, ತೀರಾ ಎಕ್ಸ್ಟ್ರೀಮ್ ಕೇಸಲ್ಲಿ 4, 3:30, 4 ಗಂಟೆ.
ಓಕೆ. ಅವಾಗ ಅದು ಯಾರಿಗೋಸ್ಕರ? ಭಗವಂತನಿಗೋಸ್ಕರ. ಈ ನೀವು ಭಗವಂತನಿಗೋಸ್ಕರ ಅಂತ ಒಂದು ಸಣ್ಣ ಕೆಲಸ ಮಾಡಿ, ಭಗವಂತ ನಮಗೋಸ್ಕರ ಏನ್ ಬೇಕಾದ್ರೆ ಮಾಡ್ತಾನೆ. ತನ್ನ ಶಾಶ್ವತ ಧಾಮ ಕೊಟ್ಬಿಡ್ತಾನ ಅವನು. ಅವನು ಜಿಪುಣ ಅಲ್ಲ ಅವನು. ತಗೋ ಹೋಗು, ಏನ್ ಬೇಕು, ಗೋಲೋಕ ಬೇಕಾ, ತಗೋ ಹೋಗು, ಗೋಲೋಕಕ್ಕೆ ಬಾ ಅಂತ ಕರೆದ್ಬಿಡ್ತಾನೆ. ಬಲಿ ಚಕ್ರವರ್ತಿ ನೋಡಿ ಎಷ್ಟು ಎಂತ ಮಾತು ಹೇಳ್ತಾನೆ ಅವನು. ಬಲಿ ಚಕ್ರವರ್ತಿ ಅಲ್ಲ, ಜರಾಸಂಧ. ಬಲಿ ಚಕ್ರವರ್ತಿ ಬಿಡಿ, ಭಕ್ತ. ಜರಾಸಂಧ ಹೇಳ್ತಾನೆ ಕೃಷ್ಣನ್ ಮುಂದೆ, ಗೊತ್ತಲ್ಲ ಅದು. ಕೃಷ್ಣ, ಬಲರಾಮ ಮತ್ತೆ ಅರ್ಜುನ ಹೋಗ್ತಾರೆ. ಸಾರಿ, ಕೃಷ್ಣ, ಭೀಮ, ಅರ್ಜುನ ಹೋಗ್ತಾರೆ ಜರಾಸಂಧನ ಕೊಲ್ಲೋದಕ್ಕೆ ಅಂತ. ಜರಾಸಂಧನ್ ಗೊತ್ತಾಯ್ತು ಇವ್ರು ಕೃಷ್ಣ, ಭೀಮ, ಅರ್ಜುನ ಅಂತ, ಸಾವು ಬಂತು ಅಂತ ಗೊತ್ತಾಯ್ತು. ಅವ್ರು ಹೇಳ್ತಾನೆ, ಈ ಅನಿತ್ಯವಾದ ಶರೀರದಲ್ಲಿ ನಾನು ಏನೇ ಸಾಧನೆ ಮಾಡಕ್ ಹೋದ್ರು ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಈ ಅನಿತ್ಯವಾದ ಶರೀರವನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು. ಈ ಬ್ರಾಹ್ಮಣರಿಗೆ ನಾನು ಯುದ್ಧ ಭಿಕ್ಷೆಯನ್ನು ಕೊಡಬೇಕು, ಬನ್ನಿ ಆಯ್ತು ಯುದ್ಧ ಮಾಡಿ ಅಂತ ಹೇಳ್ದ. ಸಾಯೋದು ಗೊತ್ತಾಯ್ತು ಅವನಿಗೆ, ಜರಾಸಂಧನಿಗೆ. ಇನ್ನೇನು ನೆಗೋಷಿಯೇಷನ್ ಇಲ್ಲ ಅದರಲ್ಲಿ. ಡಿಸೈಡ್ ಆಯ್ತು. ನಮ್ದು ಡಿಸೈಡ್ ಆಗಿದೆ, ಬಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಜರಾಸಂಧನ್ಗಿಂತ ನಾವು ಮೂರ್ಖರಾಗಿದ್ದೀವಿ. ನಾವು ಜರಾಸಂಧನಿಗಿಂತ ಮೂರ್ಖರಾಗಿದ್ದೀವಿ. ಯಾಕಂದ್ರೆ ಅವನ್ ಕನ್ಫರ್ಮ್ ಆಯ್ತು ಸಾಯೋದ್ ಗ್ಯಾರಂಟಿ ಅಂತ. ನಮ್ಗೇನು ನಮ್ಗೆ ಕನ್ಫರ್ಮ್ ಇಲ್ಲ. ಇರ್ಲಿ ನೋಡೋಣ, ಸ್ವಲ್ಪ ದಿನ ವೇಟ್ ಮಾಡೋಣ. ಏನ್ ವೇಟ್ ಮಾಡೋದು? ಟಿಕೆಟ್ ಕನ್ಫರ್ಮ್ ಆಗಿದೆ ಅಷ್ಟೇನೆ, ಬಟ್ ಯಾವತ್ತು ಡೇಟ್ ಗೊತ್ತಿಲ್ಲ ನಮಗೆ. ಎಲ್ರದ್ದು ಟಿಕೆಟ್ ಕನ್ಫರ್ಮ್ ಆಗಿದೆ, ಒಬ್ಬೊಬ್ರದ್ದು ಒಂದು ಡೇಟ್ ಇರ್ಬೋದು, ಗೊತ್ತಿಲ್ಲ. ಡೇಟ್ ಆಫ್ ಡೆತ್ ಗೊತ್ತಿಲ್ಲ ನಮ್ಗೆ. ಬಟ್ ಜರಾಸಂಧ ಗೊತ್ತಾಯ್ತು, ಇನ್ನೊಂದು 27 ದಿನ ಮುಗಿದ ಕತೆ ನಂದು. 27 ದಿನ ಹಗಲು ರಾತ್ರಿ ಯುದ್ಧ ಮಾಡ್ತಾರೆ. ಪರೀಕ್ಷಿತನಿಗೆ 14 ದಿನ. ಯಾವತ್ತು ಡೇಟ್ ಬರುತ್ತೆ ಗೊತ್ತಿಲ್ಲ. ಕಿಂಚಿತ್ತಾದ್ರೂ ನಾವು ಪ್ರೀತಿಯಿಂದ ಸೇವೆ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ನೆಕ್ಸ್ಟ್ ಲೈಫ್ ಕನ್ಫರ್ಮ್ ಆಗತ್ತೆ. ಭಕ್ತರ ಮೇಲೆ ನಾಯಿ ಆಗೋದು ಹುಟ್ಟಬಹುದು ನಾವು. ಭಕ್ತರ ಮನೇಲಿ ನಾಯಿ, ಭಕ್ತಿ ಠಾಕೂರ್ ಎಷ್ಟು ಇದಾಗಿ ಮಾರ್ಮಿಕವಾಗಿ ಹೇಳ್ತಾರೆ, ಅರೇ ನನಗೆ ಮನುಷ್ಯನ ಜನ್ಮ ಬೇಡ, ಬ್ರಹ್ಮ ಪದವಿ ಬೇಕಾಗಿಲ್ಲ, ನನಗೆ ವೈಕುಂಠ ಗೋಲೋಕ ಬೇಕಾಗಿಲ್ಲ, ಮತ್ತೆ ಭಕ್ತರ ಮನೇಲಿ ನಾಯಿ ಆಗಿಬಿಟ್ಟುವಂತ ವ್ಯವಸ್ಥೆ ಮಾಡ್ಕೊಡು ನನಗೆ ಅಂತ ಹೇಳ್ತಾರೆ ಭಕ್ತಿ ಠಾಕೂರ್ ಅವರು. ಈಗ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಇನ್ಮೇಲೆ ಭಕ್ತಿ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಂಡು ಮಾಡೋಕೆ ಶುರು ಮಾಡ್ಬೇಕು. ಕೃಷ್ಣ ಯಾರು? ಜಗನ್ನಾಥ, ಭಗವಂತ, ದೇವ ಅಂತವನ್ ಬರ್ತಾನೆ ಭೂಲೋಕಕ್ಕೆ. ಯಾವ ತರ ಲೀಲೆ ಬೇಕು ಮಾಡಿ ತೋರಿಸ್ತೀನಿ, ಯಾವ ಆಕ್ಟಿಂಗ್ ಬೇಕು ಮಾಡಿ ತೋರಿಸ್ತೀನಿ ಅಂತ. ಭಿಕ್ಷಕನ ಆಕ್ಟಿಂಗ್ ಮಾಡ್ಬೇಕಾ? ಸೂಪರ್ ಎಕ್ಸ್ಪರ್ಟ್ ನಾನು ಅದರಲ್ಲಿ. ಮಗು ಆಕ್ಟಿಂಗ್ ಮಾಡ್ಬೇಕಾ? ಅದರಲ್ಲಿ ಭಾರಿ ಎಕ್ಸ್ಪರ್ಟ್. ಗೋಕುಲ ಲೀಲೆ ಕೇಳಿಬಿಡ್ಬೇಕು. ಬ್ರಾಹ್ಮಣ ಲೀಲೆ, ಬ್ರಾಹ್ಮಣ ಲೀಲೆ ಸೂಪರ್. ಯಾವ ತರ ಬೇಕಾದ್ರೂ ಲೀಲೆ ಮಾಡ್ತಾನೆ. ಸೊ ನಾವು ಆಸೆ ಪಡ್ಬೇಕು, ನಮ್ ಕನ್ಸಲ್ಲಿ ಬರ್ಬೇಕು ಕೃಷ್ಣ, ನಮ್ ಜೊತೆ ಮಾತಾಡ್ಬೇಕು, ನಾವು ಭಗವದ್ಧಾಮಕ್ಕೆ ಹೋಗ್ಬೇಕು, ಅಲ್ಲ ಒಂದು ನಿತ್ಯ ಲೀಲೆಯಲ್ಲಿ ಪಾಲ್ಗೊಳ್ಬೇಕು. ಇದು ಆಸೆ ಬೆಳೆಸ್ಕೋಬೇಕು ನಾವು. ಓಕೆನಾ? ಸೊ ಇಲ್ಲಿ ನಾನು ಸ್ಟಾಪ್ ಮಾಡ್ತೀನಿ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ